ನಮಸ್ಕಾರ. ಇವತ್ತು ನಾವು ಕನ್ನಡ ಮತ್ತೆ ಕರ್ನಾಟಕ ಈ ಪದಗಳು ಹೇಗೆ ಹುಟ್ಟಿದ್ವು, ಅವುಗಳ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮತ್ರ ಇರೋ ಒಂದು ಧ್ವನಿಮುದ್ರಣವನ್ನ ಆಧಾರವಾಗಿ ಇಟ್ಕೊಂಡು ಈ ಪದಗಳು ಕಾಲಕ್ರಮೇಣ ಭಾಷೆ, ಪ್ರದೇಶ, ಆಮೇಲೆ ನಮ್ಮ ಜನರನ್ನು ಗುರುತಿಸೋಕೆ ಬಳಕೆಯಾಗಿವೆ ಅಂತ ನೋಡೋಣ. ಸರಿ. ವಿಶೇಷವಾಗಿ ಕರ್ನಾಟಕ ಅನ್ನೋ ಪದ ಇದೆಯಲ್ಲ, ಅದರ ಮೂಲದ ಬಗ್ಗೆ ಕೆಲವು ಬೇರೆ ಬೇರೆ ಸಿದ್ಧಾಂತಗಳಿವೆ. ಅವುಗಳ ಬಗ್ಗೆನೂ ಸ್ವಲ್ಪ ಚರ್ಚಿಸೋಣ. ಖಂಡಿತ. ಮೊದಲಿಗೆ ಕನ್ನಡ, ಕರ್ನಾಟಕ ಈ ಪದಗಳೇನೆ ತಗೊಂಡ್ರೆ ಇತಿಹಾಸದಂತೆ ಇವುಗಳ ಬಳಕೆ ಹೇಗೆಲ್ಲ ಆಗಿದೆ? ಹೌದು. ಈಗ ನೋಡಿ, ಈ ಮೂರೂ ಪದಗಳನ್ನ ಬೇರೆ ಬೇರೆ ಅರ್ಥದಲ್ಲಿ ಬಳಸಿದ್ದಾರೆ. ಕೆಲವೊಮ್ಮೆ ಭಾಷೆಗೆ, ಕೆಲವೊಮ್ಮೆ ನಾಡಿಗೆ ಅಂದ್ರೆ ದೇಶಕ್ಕೆ, ಮತ್ತೆ ಕೆಲವೊಮ್ಮೆ ಅಲ್ಲಿನ ಜನರನ್ನು ಸೂಚಿಸೋಕ್ಕೂ ಬಳಸಿದ್ದಾರೆ. ಉದಾಹರಣೆಗೆ ಈಗ ಕನ್ನಡದ ಮೊದಲ ಗ್ರಂಥ ಅಂತಾರಲ್ಲ, ಕವಿರಾಜ ಮಾರ್ಗ, ಅದರಲ್ಲಿ ಪಳಕನ್ನಗ ಅಂತ ಒಂದು ಮಾತು ಬರುತ್ತೆ. ಹೌದು. ಅಲ್ಲಿ ಕನ್ನಡ ಅಂದ್ರೆ ಸ್ಪಷ್ಟವಾಗಿ ಅದು ಭಾಷೆನೇ ಅಲ್ವಾ, ಭಾಷಾವಾಚಕ ಅದು. ಸರಿ. ಆದ್ರೆ ಅದೇ ಕವಿರಾಜ ಮಾರ್ಗದಲ್ಲಿ ಇನ್ನೊಂದು ಕಡೆ ಕಾವೇರಿಯಿಂದಂ ಗೋದಾವರಿ ವರ್ಮಿರ್ದ ನಾಡಾದ ಕನ್ನಡದೋಳ್ ಅಂತ ಹೇಳ್ತಾರೆ. ಇಲ್ಲಿ ಕನ್ನಡದೋಳ್ ಅಂದ್ರೆ ಅದು ಬರೀ ಭಾಷೆಯಲ್ಲ, ಆ ವಿಶಾಲವಾದ ನಾಡು ಅಂದ್ರೆ ದೇಶವನ್ನೇ ಸೂಚಿಸುತ್ತೆ. ಓಹೋ, ಅಂದ್ರೆ ಒಂದೇ ಕೃತಿಯಲ್ಲಿ ಭಾಷೆಗೂ ದೇಶಕ್ಕೂ ಬಳಕೆಯಾಗಿದೆ. ಹೌದು. ಈಗ ನಾವು ಸಾಮಾನ್ಯವಾಗಿ ಕನ್ನಡ ಅಂದ್ರೆ ಭಾಷೆ, ಕರ್ನಾಟಕ ಅಂದ್ರೆ ರಾಜ್ಯದ ಹೆಸರು ಅಂತ ಅನ್ಕೊಂಡಿದ್ದೀವಿ. ಹೌದು, ಅದೇ ರೂಢಿ ಆಗಿದೆ. ಸರಿ, ಹಾಗಾದ್ರೆ ಈ ಕರ್ನಾಟಕ ಅನ್ನೋ ಪದ ಇದೆಯಲ್ಲ, ಇದು ಹೇಗ್ ಬಂತು, ಇದರ ಮೂಲ ಏನು? ಇದರ ಬಗ್ಗೆ ವಿದ್ವಾಂಸರಲ್ಲಿ ಬಹಳ ಚರ್ಚೆ ಇದೆ ಅಂತ ಕೇಳಿದೀನಿ. ಕಾಳ್ವೆಲ್ ಕೂಡ ಇದರ ಬಗ್ಗೆ ಮಾತಾಡಿದಾರಂತೆ. ಖಂಡಿತ, ಹಲವಾರು ವಾದಗಳಿವೆ. ಒಂದೊಂದಾಗಿ ನೋಡೋದಾದ್ರೆ, ಒಂದು ಬಹಳ ಜನ ಹೇಳೋ ಊಹೆ ಏನಂದ್ರೆ ಕ ಅಂದ್ರೆ ಕಪ್ಪು, ಬಹುಶಃ ನಮ್ಮ ನಾಡಿನ ಕಪ್ಪು ಮಣ್ಣಿನಿಂದಾಗಿರ್ಬೋದು. ನಾಟ ಅಂದ್ರೆ ಪ್ರದೇಶ. ಇದಕ್ಕೆ ವ್ಯಾಕರಣದ ಪ್ರಕಾರ ಒಂದು ಸ್ವರ ಸೇರ್ಕೊಂಡು ಕರು ಪ್ಲಸ್ ನಾಡು ಪ್ಲಸ್ ಅಕಂ ಅಂದ್ರೆ ಕಪ್ಪು ಮಣ್ಣಿನ ನಾಡಿನ ಒಳಗಿನ ಪ್ರದೇಶ ಅನ್ನೋ ಅರ್ಥದಲ್ಲಿ ಮೊದಲು ಕರ್ನಾಟಕಂ ಅಂತಾಗಿ. ಕರ್ನಾಟಕಂ ಅಂತ. ಆಮೇಲೆ ಕರ್ನಾಟಕ ಆಯಿತು ಅಂತ ಕೆಲವರು ಹೇಳ್ತಾರೆ. ಇದು ಕೇಳೋಕೊಂತರ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಇದಕ್ಕೇನಾದ್ರೂ ಗಟ್ಟಿ ಆಧಾರ ಇದೆಯಾ, ಐತಿಹಾಸಿಕವಾಗಿ ಅಥವಾ ಭೌಗೋಳಿಕವಾಗಿ? ಇದು ಹೆಚ್ಚಾಗಿ ಶಬ್ದಗಳ ಹೋಲಿಕೆ, ಧ್ವನಿ ಸಾಮ್ಯದ ಮೇಲೆ ಮಾಡಿದ ಒಂದು ಊಹೆ ಅಂತಾನೆ ಹೇಳ್ಬೋದು. ಅಷ್ಟು ಸ್ಪಷ್ಟವಾದ ಬೇರೆ ಪುರಾವೆಗಳು ಸ್ವಲ್ಪ ಕಡಿಮೆನೆ. ಸರಿ. ಆದ್ರೆ ಇನ್ನೊಂದು ಮುಖ್ಯವಾದ ವಾದ ಇದೆ. ಇದನ್ನ ಗೋವಿಂದ ಪೈ ಅವರು ಮುಂದಿಟ್ಟಿರೋದು. ಹೌದು, ಕೇಳಿದ್ದೀನಿ. ಅವರ ಪ್ರಕಾರ ಕರು ಅಂದ್ರೆ ಕಪ್ಪು ಅಲ್ಲ, ಬದಲಿಗೆ ದೊಡ್ಡದು, ವಿಶಾಲವಾದದ್ದು ಅಂತ ಅರ್ಥ. ಕರು ಅಂದ್ರೆ ದೊಡ್ಡದ್ದು. ಹೌದು. ನಾಡು ಅಂದ್ರೆ ದೇಶ. ಹೀಗಾಗಿ ಕರ್ನಾಡು ಅಂದ್ರ ದೊಡ್ಡ ದೇಶ ಅಥವಾ ವಿಶಾಲವಾದ ನಾಡು. ಇದೇ ಆಮೇಲೆ ಕರ್ನಾಟಕ ಆಯಿತು ಅನ್ನೋದು ಅವರ ವಾದ. ದೊಡ್ಡ ದೇಶ. ಇದು ಗಮನಿಸಬೇಕಾದ ವಿಷಯವೇ. ಬೇರೆನಾದ್ರೂ ವಾದಗಳು? ಇನ್ನೊಂದು ಬಹಳ ಮುಖ್ಯವಾದ ಚಿಂತನೆ ಇದೆ. ಇದು ಹಟ್ಟಂಗಡಿ ನಾರಾಯಣರಾಯರದು. ಅವರು ಕರು ಶಬ್ದಕ್ಕೆ ಎತ್ತರವಾದ ಅನ್ನೋ ಅರ್ಥ ಕೊಡ್ತಾರೆ. ಎತ್ತರವಾದ? ಹೌದು. ನಾಡು ಅಂದ್ರೆ ಎಂದಿನಂತೆ ದೇಶ ಅಥವಾ ಪ್ರದೇಶ. ಹಾಗಾಗಿ ಕರುನಾಡು ಅಂದ್ರೆ ಎತ್ತರವಾದ ಪ್ರದೇಶ ಅಥವಾ ಎತ್ತರದ ನಾಡು. ಎತ್ತರದ ನಾಡು. ಇದು ಕೇಳೋಕೆ ಸ್ವಲ್ಪ ಭೌಗೋಳಿಕವಾಗಿ ಸರಿ ಅನ್ಸುತ್ತೆ ಅಲ್ವಾ? ಇದರ ಹಿಂದಿನ ತರ್ಕ ಏನು? ಖಂಡಿತ, ಇದು ಬಹಳ ಮಹತ್ವದ ವಾದ. ಯಾಕಂದ್ರೆ ಇದಕ್ಕೆ ಒಂದು ಗಟ್ಟಿ ಭೌಗೋಳಿಕ ಆಧಾರ ಇದೆ. ಹೇಗೆ? ಈಗ ನೋಡಿ, ಕರ್ನಾಟಕದ ಬಹುಭಾಗ, ಮುಖ್ಯವಾಗಿ ದಕ್ಷಿಣ ಪ್ರಸ್ಥಭೂಮಿ ಏನಿದೆ, ಅದು ದಕ್ಕನ್ ಪ್ರಸ್ಥಭೂಮಿಯ ಒಂದು ಭಾಗ. ಹೌದು. ಇದು ಸಮುದ್ರ ಮಟ್ಟದಿಂದ ಸಾಕಷ್ಟು ಎತ್ತರದಲ್ಲಿದೆ. ಬೇರೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಲಿಸಿದರೆ ಇದು ಒಂದು ಎತ್ತರದ ನಾಡು. ಸರಿ. ಈ ಭೌಗೋಳಿಕ ಸತ್ಯವೇ ಈ ಸಿದ್ಧಾಂತಕ್ಕೆ ಮುಖ್ಯವಾದ ಬಲ ಕೊಡುತ್ತೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಈ ಎತ್ತರದ ನಾಡು ಅನ್ನೋದು ಕೇವಲ ಒಂದು ಜಾಗದ ಹೆಸರಲ್ಲ. ಈ ಉನ್ನತ ಪ್ರದೇಶದಲ್ಲಿ ವಾಸ ಮಾಡೋ ಜನರೇ ಕರುನಾಡಿನವರು ಅಂದ್ರೆ ಕನ್ನಡಿಗರು ಅಂತ ಗುರ್ತಿಸ್ಕೊಂಡ್ರು ಅಂತ ಈ ವಾದ ಹೇಳುತ್ತೆ. ಹಾಗೆ ಅಂದ್ರೆ ಇದು ಬರೀ ಭಾಷೆ ಅಥವಾ ರಾಜಕೀಯ ಗಡಿ ದಾಟಿದ್ದು ಆ ನಾಡಿನ ಒಂದು ಭೌಗೋಳಿಕತೆಯ ಜೊತೆ ಬೆಸೆದುಕೊಂಡಿರೋ ಗುರ್ತು. ಹೌದು, ಅರ್ಥ ಆಯಿತು. ಹಾಗಾಗಿ
ಈ ಎತ್ತರದ ನಾಡು ಸಿದ್ಧಾಂತ ಇದೆಯಲ್ಲ, ಇದು ಕೇವಲ ಪದದ ಮೂಲವನ್ನಷ್ಟೇ ಹೇಳೋದಲ್ಲ, ಆ ಜನರ ಒಂದು ಹಳೆಯ ಗುರುತಿನ ಬಗ್ಗೆನೂ ಬೆಳಕು ಚೆಲ್ಲಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಕನ್ನಡ ಮತ್ತು ಕರ್ನಾಟಕ ಅನ್ನೋ ಪದಗಳು ಬರೀ ಭಾಷೆ ಅಥವಾ ರಾಜ್ಯದ ಹೆಸರು ಮಾತ್ರ ಅಲ್ಲ. ಖಂಡಿತ ಅಲ್ಲ. ಅವುಗಳ ಹಿಂದೆ ಒಂದು ದೊಡ್ಡ ಇತಿಹಾಸ, ಒಂದು ವಿಶಾಲವಾದ ನಾಡಿನ ಕಲ್ಪನೆ, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಎತ್ತರದ ನಾಡು ಅನ್ನೋ ಒಂದು ವಿಶಿಷ್ಟವಾದ ಭೌಗೋಳಿಕ ಗುರುತು ಕೂಡ ಇದೆ ಅಂತ ನಾವು ತಿಳ್ಕೋಬಹುದು. ಹೌದು, ನಿಜಕ್ಕೂ ಈ ಪದಗಳ ಮೂಲವನ್ನ ಕೆದಕಿದಷ್ಟು ಅವು ಬರೀ ಶಬ್ದಗಳಲ್ಲ. ಬದಲಿಗೆ ನಮ್ಮ ನಾಡಿನ ಇತಿಹಾಸ, ಭೂಗೋಳ, ಆಮೇಲೆ ಜನರ ಒಂದು ಆತ್ಮ ಪರಿಕಲ್ಪನೆಯನ್ನೇ ಹಿಡಿದಿಡೋ ಕನ್ನಡಿಗಳ ಹಾಗೆ ಕಾಣಿಸ್ತವೆ. ನಮಸ್ಕಾರ. ಇಂದಿನ ನಮ್ಮ ಚರ್ಚೆಯ ವಿಷಯ ಕನ್ನಡ ಭಾಷೆಯ ಪ್ರಾಚೀನತೆ. ನಮ್ಮತ್ರ ಹಲವು ಆಧಾರಗಳಿವೆ. ಶಾಸನಗಳು, ಹಳೆಯ ಗ್ರಂಥಗಳ ಉಲ್ಲೇಖಗಳು, ಆಮೇಲೆ ವಿದೇಶಿ ದಾಖಲೆಗಳೂ ಇವೆ, ಮತ್ತೆ ವಿದ್ವಾಂಸರ ಅಭಿಪ್ರಾಯಗಳು ಕೂಡ. ಹೌದು. ಇವುಗಳನ್ನೆಲ್ಲ ಇಟ್ಕೊಂಡು ಕನ್ನಡದ ಬೇರುಗಳು ಎಷ್ಟು ಆಳವಾಗಿವೆ, ಎಷ್ಟು ಹಿಂದಕ್ಕೆ ಹೋಗುತ್ತೆ ಅಂತ ನೋಡೋಣ. ಸರಿ. ಅಂದ್ರೆ ತುಂಬಾ ಹಳೆ ಸುಳಿವುಗಳಿಂದ ಹಿಡಿದು ಖಚಿತವಾದ ಶಾಸನಗಳವರೆಗೆ ಸಿಗೋ ಕುರುಹುಗಳನ್ನ ಗಮನಿಸೋಣ. ಖಂಡಿತ. ಸರಿ, ಹಾಗಿದ್ರೆ ಶುರು ಮಾಡೋಣವೇ? ಕೂಲಂಕಷವಾಗಿ ನೋಡೋಣ ಇದನ್ನ. ಆಗಬಹುದು. ಈಗ ಆರಂಭಿಕ ಕುರುಹುಗಳು ಅಂತ ಹೇಳಿದ್ರೆ, ಕೆಲ ವಿದ್ವಾಂಸರು ಡಾಕ್ಟರ್ ಹೆರಾಸ್ ಅವರ ಹಾಗೆ ಹರಪ್ಪ, ಮೊಹೆಂಜೊದಾರೋ ಮುದ್ರೆಗಳಲ್ಲಿ ಕನ್ನಡದ ಕುರುಹು ಇದೆ ಅಂತ ವಾದಿಸಿದ್ದಾರೆ. ಜೊತೆಗೆ ಛಾಂದೋಗ್ಯ ಉಪನಿಷತ್ತಿನಲ್ಲೂ ಚನ್ ಅಂದ್ರೆ ಚಂದ್ರ, ಮಿಟಚಿ ಅಂದ್ರೆ ಮಿಡತೆ, ಈ ತರದ ಶಬ್ದಗಳು ಕನ್ನಡದ್ದೇ ಇರಬಹುದಾ ಅನ್ನೋ ಊಹೆಗಳು ಇವೆ. ಆದ್ರೆ ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು. ಈ ಆರಂಭಿಕ ನಿದರ್ಶನಗಳು ನಿಜ ಹೇಳ್ಬೇಕಂದ್ರೆ ಬಹಳ ಕುತೂಹಲ ಕೆರಳಿಸ್ತವೆ. ಹೌದು. ಆದ್ರೆ ವಿದ್ವತ್ ವಲಯದಲ್ಲಿ ಇದರ ಬಗ್ಗೆ ಒಮ್ಮತ ಇಲ್ಲ. ಅಂದ್ರೆ ಪುರಾವೆಗಳು ಅಷ್ಟು ಸ್ಪಷ್ಟವಾಗಿಲ್ಲ, ನಿರ್ಣಾಯಕವಾಗಿಲ್ಲ ಅಂತ ಹಲವರು ಹೇಳ್ತಾರೆ. ಸರಿ, ಅಂದ್ರೆ ಖಚಿತತೆ ಕಮ್ಮಿ. ಹೌದು. ಹಾಗಾಗಿ ಇವು ಸಾಧ್ಯತೆಗಳನ್ನ ತೋರಿಸ್ತವೆ, ಆದ್ರೂ ನಾವು ಸ್ವಲ್ಪ ಹೆಚ್ಚು ಖಚಿತವಾದ ಆಧಾರಗಳ ಕಡೆ ನೋಡೋದು ಉತ್ತಮ ಅನ್ಸತ್ತೆ. ಹಾಗಿದ್ರೆ ಖಚಿತ ಆಧಾರಗಳ ಕಡೆ ಬರೋಣ. ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಹೋಗೋಣ. ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ್ ಅಂತ ಒಂದು ಪದ ಸಿಗುತ್ತೆ. ಓ, ಇಸಿಲ್. ಹೌದು, ಕೋಟೆಯೊಳಗಿನ ಊರು ಅಂತ ಅರ್ಥವಂತೆ. ಇದು ಲಿಖಿತ ರೂಪದಲ್ಲಿ ಸಿಕ್ಕಿರೋ ಅತ್ಯಂತ ಹಳೆಯ ಕನ್ನಡ ಪದಗಳಲ್ಲಿ ಒಂದು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಸುಳಿವು. ಆ ಇಸಿಲ್ ಪದದ ನಂತರ ನಾವು ಗಮನಿಸಬೇಕಾದ ಇನ್ನೊಂದು ಅಂದ್ರೆ ಕ್ರಿಸ್ತಪೂರ್ವ 1ನೇ ಶತಮಾನದ್ದು. ಒಂದು ಮಾಧವ ಪೂರ್ವ ಶಾಸನದಲ್ಲಿ ನಾಟಪತಿ ಅಂತ ಇದೆ. ಇಲ್ಲಿ ನಾಟ ಅಂದ್ರೆ ನಾಡು ಶಬ್ದದ ಹಳೆಯ ರೂಪ. ಓ, ಸರಿ ಸರಿ. ಹಾಗೇನೆ ಶಾತವಾಹನರ ನಾಣ್ಯಗಳಲ್ಲಿ ವಿಲಿವಾಯ ಕೂರ ಅಂದ್ರೆ ಕುದುರೆ ಪಟ್ಟಣ ಅಂತ. ಈ ಪದಗಳೆಲ್ಲ ಆ ಕಾಲದಲ್ಲೇ ಕನ್ನಡ ಆಡುನುಡಿಯಾಗಿ ಬಳಕೆಯಲ್ಲಿತ್ತು ಅನ್ನೋದನ್ನ ಸೂಚಿಸ್ತವೆ. ಅಂದ್ರೆ ಜನರ ಮಾತಿನ ಭಾಷೆಯಾಗಿತ್ತು ಅಂತ. ಖಂಡಿತವಾಗಿಯೂ. ಇಲ್ಲಿ ಇನ್ನೊಂದು ನಿಜವಾಗ್ಲೂ ಸ್ವಾರಸ್ಯಕರವಾದ ವಿಷಯ ಇದೆ. ಕ್ರಿಸ್ತಶಕ 1ನೇ ಶತಮಾನ ಹಾಲರಾಜ ಬರೆದ ಗಾಥಾ ಸಪ್ತಶತಿ. ಪ್ರಾಕೃತ ಗ್ರಂಥ ಅದು. ಹೌದು, ಅದು ಪ್ರಾಕೃತ ಭಾಷೆಯಲ್ಲಿದೆ. ಆ ಕಾಲದ ಪ್ರಮುಖ ಆಡು ಭಾಷೆ ಅಲ್ವಾ? ಆಶ್ಚರ್ಯ ಅಂದ್ರೆ ಅದರಲ್ಲಿ ಪೊಟ್ಟ, ಹೊಟ್ಟೆ, ತುಪ್ಪ, ಪೆಟ್ಟು, ಹೊಡೆ, ತೀರ ಸಾಧ್ಯವಾಗು, ಆಮೇಲೆ ರೊಟ್ಟಿ, ಊರೋ, ಹೀಗೆ ಹಲವಾರು ಕನ್ನಡದ್ದೇ ಪದಗಳು ಸೇರ್ಕೊಂಡಿವೆ. ಇದು ಕೇವಲ ಪದಗಳ ಪಟ್ಟಿ ಅಲ್ಲ ನೋಡಿ. ಇದರ ಮಹತ್ವ ಏನು ಅಂದ್ರೆ, ಕ್ರಿಸ್ತಶಕ 1ನೇ ಶತಮಾನ ಆಗೋಷ್ಟಲ್ಲಿ ಕನ್ನಡ ಬರೀ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ಲಿಲ್ಲ. ಅದು ಸಾಮಾನ್ಯ ಜನರ ದಿನನಿತ್ಯದ ಜೀವನದಲ್ಲಿ ಅವರ ಆಹಾರ, ವ್ಯವಹಾರ ಎಲ್ಲಾದರಲ್ಲೂ ಹಾಸುಹೋಗಾಗಿತ್ತು ಅನ್ನೋದಕ್ಕೆ ಇದು ತುಂಬಾ ಬಲವಾದ ಸಾಕ್ಷಿ. ಹೌದು, ಅದು ನಿಜ. ಅಂದ್ರೆ ದಾಖಲಾಗದ ಒಂದು ಆಳವಾದ ಮೌಖಿಕ ಪರಂಪರೆ ಇತ್ತು ಅನ್ನೋದನ್ನ ಇದು ತೋರಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಗಡಿ ದಾಟಿಯೂ ಕನ್ನಡದ ಕುರುಹುಗಳು ಸಿಕ್ಕಿವೆ. ಇದು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಕ್ರಿಸ್ತಶಕ 150ರ ಸುಮಾರಿಗೆ ಈಜಿಪ್ಟ್ನಲ್ಲಿ ಒಂದು ಗ್ರೀಕ್ ಪ್ರಹಸನ ಅಂದ್ರೆ ನಾಟಕ. ಓ, ಈಜಿಪ್ಟ್ನಲ್ಲಿ? ಹೌದು. ಅದರಲ್ಲಿ ಕೊಡಗೂಸು, ಬಹುಶಃ ಕೊಡಗಿನ ಹುಡುಗಿ ಇರ್ಬೋದು, ಅಥವಾ ಚಿಕ್ಕ ಮಡಕೆ ಅಂತನೂ ಅರ್ಥ ಇರ್ಬೋದು. ಆಮೇಲೆ ಮಲ್ಪಿನಾಯಕ ಅಂತ, ಬಹುಶಃ ಯಾರೋ ಸ್ಥಳೀಯ ಮುಖ್ಯಸ್ಥನ ಹೆಸರು. ಹಬ್ಬದ ಎಡೆ ಅಂದ್ರೆ ಹಬ್ಬದ ಊಟ. ಈ ತರದ ಕನ್ನಡದ್ದೇ ಪದಗಳು ಸಿಗ್ತವೆ. ನಿಜವಾಗ್ಲೂ ಗ್ರೀಕ್ ನಾಟಕದಲ್ಲಿ. ಹೌದು. ಅಂದ್ರೆ ಈಜಿಪ್ಟ್ನ ರಂಗಭೂಮಿಯ ಮೇಲೆ ಕನ್ನಡ ಕೇಳಿಸಿರ್ಬೋದು ಅನ್ನೋದೇ ರೋಮಾಂಚಕ ಅಲ್ವಾ? ಖಂಡಿತ. ಇದು ಅತ್ಯಂತ ಕುತೂಹಲಕಾರಿ ಬಾಹ್ಯ ಸಾಕ್ಷಿ. ಇದರ ಜೊತೆಗೆ
ಟಾಲೆಮಿಯ ಭೂಪಟ. ಟಾಲೆಮಿ. ಅದರಲ್ಲಿ ಬನವಾಸಿ, ಮುದ್ಗಲ, ಇಂಡಿ ಈ ತರಹ ಕರ್ನಾಟಕದ ಸ್ಥಳನಾಮಗಳ ಉಲ್ಲೇಖ ಕೂಡ ಇದೆ. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಕನ್ನಡ ಮತ್ತು ಕರ್ನಾಟಕದ ಅಸ್ತಿತ್ವವನ್ನ ಹೊರಗಿನ ಜಗತ್ತು ಗುರುತಿಸಿತ್ತು. ಸರಿ. ಹಾಗೆ ಕರ್ನಾಟಕ ಅನ್ನೋ ಹೆಸರು ಪ್ರದೇಶವಾಚಕವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಸಿಗುತ್ತೆ, ಮತ್ತೆ ಕರುನಾಡರ್ ಅಂತ ಜನಾಂಗವಾಚಕವಾಗಿ ತಮಿಳಿನ ಶಿಲಪ್ಪದಿಗಾರಂನಲ್ಲಿ ಉಲ್ಲೇಖ ಇದೆ. ಇವು ಆಂತರಿಕ ಪುರಾವೆಗಳು. ಈಗ ಶಾಸನಗಳ ಕಡೆಗೆ ಬರೋಣ. ಕ್ರಿಸ್ತಶ 870 ತಾಳಗುಂದ ಶಾಸನ ಇದೆಯಲ್ಲ, ಅದು ಕನ್ನಡದ ಗ್ರಾಂಥಿಕ ರೂಪದ ಅಂದ್ರೆ ಬರವಣಿಗೆಯ ಸಾಹಿತ್ಯಿಕ ಭಾಷೆಯ ಮೊದಲ ಸುಳಿವು ಕೊಡುತ್ತೆ ಅಂತ ಕೆಲವರು ಹೇಳ್ತಾರೆ. ಹೌದು, ಸುಳಿವು ಅಷ್ಟೇ. ಹೌದು. ಆದ್ರೂ ಸದ್ಯಕ್ಕೆ ನಮಗೆ ಸಿಕ್ಕಿರೋ ಅತ್ಯಂತ ಹಳೆಯ ಮತ್ತು ಅಧಿಕೃತ ಕನ್ನಡ ಶಾಸನ ಅಂದ್ರೆ ಕ್ರಿಶ 450ರ ಹಲ್ಮಿಡಿ ಶಾಸನವನ್ನೇ ಪರಿಗಣಿಸ್ತೀವಿ. ಹೌದು, ಅದೇ ಪ್ರಮಾಣ. ಆದ್ರೆ ಅದರಲ್ಲಿ ಸಂಸ್ಕೃತದ ಪ್ರಭಾವ ಕೂಡ ಸಾಕಷ್ಟಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಹೌದು, ಅದು ಮುಖ್ಯ. ಒಟ್ಟಾರೆಯಾಗಿ ಈ ಎಲ್ಲ ಆಧಾರಗಳನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟ: ಕನ್ನಡ ಆಡುನುಡಿಯಾಗಿ ಕ್ರಿಸ್ತ ಪೂರ್ವದಿಂದಲೇ ಇತ್ತು ಅನ್ನೋದಕ್ಕೆ ಸಾಕಷ್ಟು ಪರೋಕ್ಷ ಸಾಕ್ಷ್ಯಗಳಿವೆ, ಕೆಲವು ನೇರ ಸಾಕ್ಷ್ಯಗಳೂ ಇವೆ. ಆದ್ರೆ ಅದು ಗ್ರಾಂಥಿಕ ಭಾಷೆಯಾಗಿ ಅಂದ್ರೆ ಬರವಣಿಗೆಯ ರೂಪ ಪಡೆದು ಸ್ಥಿರಗೊಂಡಿದ್ದು ಯಾವಾಗ ಅನ್ನೋದು ಮಾತ್ರ ಇನ್ನೂ ಅಷ್ಟು ಸ್ಪಷ್ಟವಾಗಿಲ್ಲ. ಸರಿ. ಹಲ್ಮಿಡಿ ಶಾಸನಕ್ಕೂ ಕನಿಷ್ಠ ಒಂದು 2-3 ಶತಮಾನಗಳ ಹಿಂದೆಯೇ ಈ ಪ್ರಕ್ರಿಯೆ ಶುರು ಆಗಿರಬಹುದು ಅನ್ನೋದು ಹಲವು ವಿದ್ವಾಂಸರ ಅಭಿಪ್ರಾಯ. ಹಾಗಿದ್ರೆ ಹಲ್ಮಿಡಿ ಮೊದಲ ಹೆಜ್ಜೆ ಅಲ್ಲ, ಅದೊಂದು ಮೈಲಿಗಲ್ಲು ಅಷ್ಟೇನಾ? ಹೌದು, ಆ ರೀತಿ ಹೇಳ್ಬಹುದು. ಮೂಲಗಳು ಹೇಳೋ ಹಾಗೆ ಈ ನಿಟ್ಟಿನಲ್ಲಿ ಖಚಿತತೆ ಬೇಕು ಅಂದ್ರೆ ಇನ್ನಷ್ಟು ಸಂಶೋಧನೆಗಳಾಗಬೇಕಿದೆ. ಹಾಗಾದರೆ ಈ ನಮ್ಮ ಚರ್ಚೆಯಿಂದ ನಮಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಶಾಸನಗಳು, ಸಾಹಿತ್ಯದಲ್ಲಿ ಸಿಗೋ ಉಲ್ಲೇಖಗಳು, ಆಮೇಲೆ ವಿದೇಶಿ ಬರಹಗಾರರ ದಾಖಲೆಗಳು, ಇವೆಲ್ಲವೂ ಸೇರಿ ಕನ್ನಡ ಭಾಷೆಯ ಇತಿಹಾಸ ನಾವು ಸಾಮಾನ್ಯವಾಗಿ ಅಂದುಕೊಳ್ಳೋದಕ್ಕಿಂತ ತುಂಬಾನೇ ಹಳೆಯದು, ಬಹಳ ಆಳವಾದದು ಅನ್ನೋದನ್ನ ಬಲವಾಗಿ ಸೂಚಿಸ್ತವೆ ಅಲ್ವಾ? ಖಂಡಿತವಾಗಿಯೂ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ನಿಲ್ತೆ ನೋಡಿ. ಏನು? ಜನಸಾಮಾನ್ಯರ ಆಡುನುಡಿಯಾಗಿ ಇಷ್ಟೊಂದು ಪ್ರಾಚೀನತೆ ಇರೋ ಕನ್ನಡಕ್ಕೆ ಹಲ್ಮಿಡಿ ಶಾಸನಕ್ಕೂ ಹಿಂದಿನ ಗ್ರಾಂಥಿಕ ರೂಪಗಳು ಅಂದ್ರೆ ಆ ಕಾಲದ ಸಾಹಿತ್ಯ ಆಗಿರಬಹುದು ಅಥವಾ ಬೇರೆ ಬರಹಗಳು, ಅವು ಸಂಪೂರ್ಣವಾಗಿ ನಾಶವಾಗಿ ಹೋಗಿವೆಯಾ, ಕಾಲದಲ್ಲಿ ಕಳೆದು ಹೋಗಿವೆಯಾ, ಅಥವಾ ಅವಿನ್ನೂ ಎಲ್ಲೋ ಅಡಗುಕೊಂಡು ನಮ್ಮ ಶೋಧನೆಗಾಗಿ ಕಾಯ್ತಾ ಇವೆಯಾ? ಇದು ಮುಂದಿನ ಅಧ್ಯಯನಗಳಿಗೆ, ಅನ್ವೇಷಣೆಗಳಿಗೆ ಒಂದು ಪ್ರೇರಣೆ ನೀಡುವ ಯೋಚನೆ ಅಂತ ನನಗನ್ನಿಸುತ್ತೆ. ಹೌದು, ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ. ನಮಸ್ಕಾರ. ಕನ್ನಡಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರಲ್ಲ. ಹೌದು. ಇಷ್ಟು ದೊಡ್ಡ ದಾರಿಯಲ್ಲಿ ಭಾಷೆ ಒಂದೇ ತರ ಇರೋಕ್ ಸಾಧ್ಯನೇ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಇವತ್ತು ನಾವು ಮಾತಾಡೋಕ್ ಹೊರಟಿರೋದೇ ಈ ವಿಷಯದ ಬಗ್ಗೆ. ಅಂದ್ರೆ ಕನ್ನಡ ಭಾಷೆಯ ಈ ಪಯಣದಲ್ಲೇ ಬೇರೆ ಬೇರೆ ಘಟ್ಟಗಳು, ವಿದ್ವಾಂಸರು ಹೇಳೋ ಹಾಗೆ ಅವಸ್ಥಾಂತರಗಳು. ನಮ್ಮತ್ರ ಕೆಲವು ಭಾಷಾ ವಿದ್ವಾಂಸರ ವಿಶ್ಲೇಷಣೆಯ ರೆಕಾರ್ಡಿಂಗ್ ಇದೆ. ಅದರ ಆಧಾರದ ಮೇಲೆ ಈ ವಿಂಗಡಣೆಗಳು ಯಾಕೆ ಬಂತು, ಅದರ ಹಿಂದಿನ ತರ್ಕ ಏನು ಅಂತ ಸ್ವಲ್ಪ ನೋಡೋಣ. ಖಂಡಿತ. ನೋಡಿ, ಭಾಷೆ ಅನ್ನೋದು ಒಂಥರ ಹರಿಯೋ ನೀರು. ಅದ್ ನಿಲ್ಲೋದಿಲ್ಲ. ಹೌದು. ಅದು ಬದಲಾಗ್ತಾನೆ ಇರುತ್ತೆ. ದಿನ ಮಾತಾಡುವಾಗ ನಮ್ಗೆ ಗೊತ್ತಾಗಲ್ಲ. ಹೌದು, ಗೊತ್ತಾಗೋದೇ ಇಲ್ಲ. ಆದರೆ 100-200 ವರ್ಷಗಳ ಅಂತರದಲ್ಲಿ ನೋಡಿದ್ರೆ ಆ ಶಬ್ದಗಳು, ವ್ಯಾಕರಣ, ಭಾಷೆಯ ರೂಪ ಎಲ್ಲ ಬದಲಾಗಿರುತ್ತೆ. ಈ ದೊಡ್ಡ ಬದಲಾವಣೆಗಳನ್ನೇ ಗುರುತಿಸೋದು ಅವಸ್ಥಾಂತರ ಅಂತ. ಓಕೆ, ಇದು ಅಧ್ಯಯನಕ್ಕೆ ಒಂದು ಫ್ರೇಮ್ವರ್ಕ್ ಕೊಡುತ್ತೆ ಅನ್ನೋ ಹಾಗೆ. ಹೌದು, ಒಂದು ಚೌಕಟ್ಟು. ಸರಿ, ಹಾಗಾದ್ರೆ ಆ ಚೌಕಟ್ಟಿನ ಬಗ್ಗೆನೇ ಮಾತಾಡೋಣ. ಮೊದಲು ಈ ಪ್ರಯತ್ನ ಶುರು ಮಾಡಿದವರಲ್ಲಿ BL ರೈಸ್ ಅವ್ರ ಹೆಸರು ಬರುತ್ತೆ. BL ರೈಸ್ ಅವರು ಹೇಗೆ ವಿಂಗಡಿಸಿದ್ರು? ರೈಸ್ ಅವರು ಆರಂಭಿಕ ಸಂಶೋಧಕರು. ಅವರು ಮುಖ್ಯವಾಗಿ 3 ಸ್ಟೇಜಸ್ ಹೇಳಿದ್ರು. ಕ್ರಿಸ್ತಶಕ 8ನೇ ಶತಮಾನಕ್ಕಿಂತ ಮುಂಚಿನದ್ದು, ಅದನ್ನ ಪೂರ್ವದ ಹಳೆಗನ್ನಡ ಅಂದ್ರು. ಓಕೆ, ಪೂರ್ವದ ಹಳೆಗನ್ನಡ. ಆಮೇಲೆ ಕ್ರಿಸ್ತಶಕ 8ರಿಂದ 14ನೇ ಶತಮಾನದವರೆಗೆ ಅದನ್ನ ಹಳೆಗನ್ನಡ ಅಂತ ಕರೆದ್ರು. ಬಹುಶಃ ಆ ಕಾಲದ ಶಾಸನಗಳು, ಕವಿರಾಜ ಮಾರ್ಗ ಅದನ್ನೆಲ್ಲ ನೋಡಿರ್ಬೋದು. ಇನ್ನು 14ನೇ ಶತಮಾನದ ನಂತರದ್ದು, ಅದನ್ನ ಹೊಸಗನ್ನಡ ಅಂದ್ರು. ಇದು ಒಂಥರ ಮೇಲ್ನೋಟದ ವಿಂಗಡಣೆ. ಓ ಹಾಗೆ, ಅದು ಫಸ್ಟ್ ಸ್ಟೆಪ್. ಆದ್ರೆ ಎಲ್ರೂ ಇದನ್ನೇ ಒಪ್ಕೊಂಡಿಲ್ಲ ಅನ್ಸುತ್ತೆ. ಕಿಟಲ್ ಅವರ ಬಗ್ಗೆನೂ ಕೇಳ್ತೀವಲ್ಲ. ಖಂಡಿತ, ಕಿಟಲ್ ಅವರು ಬರ್ತಾರೆ. ರೈಸ್ ಅವರ ಕ್ಲಾಸಿಫಿಕೇಶನ್ ಇದ್ರೂ ಕಿಟಲ್ ಅವರು ಬೇರೆನೇ ಪೀರಿಯಡ್ಸ್ ಕೊಟ್ಟಿದ್ದಾರೆ. ಯಾಕೆ ಹಾಗೆ? ಹೌದು, ಕಿಟಲ್ ಅವರು ರೈಸ್ ಅವರ ವಿಂಗಡಣೆ ಜೊತೆ ಪೂರ್ತಿ ಸಮ್ಮತಿಸಿಲ್ಲ.
ಅವರ ದೃಷ್ಟಿ ಸ್ವರ್ಗ ಬೇರೆ ಇತ್ತು. ಹ್ಮ್ ಅವರು ಕ್ರಿಸ್ತಶ 1000ರಿಂದ 1250ವರೆಗೆ ಇದೆಯಲ್ಲ, ಅದನ್ನ ಪ್ರಾಚೀನ ಕನ್ನಡ ಅಂದ್ರು. ಓ 600ರಿಂದಾನಾ? ರೈಸ್ 8ನೇ ಶತಮಾನ ಅಂದಿದ್ರು. ಹೌದು, ನೋಡಿ ಅಲ್ಲೇ ವ್ಯತ್ಯಾಸ. ಆಮೇಲೆ ಕ್ರಿಸ್ತಶ 1250ರಿಂದ 1600 ಇದನ್ನ ಮಧ್ಯಕಾಲೀನ ಕನ್ನಡ ಅಂತ ಕರೆದ್ರು. ಮಧ್ಯಕಾಲೀನ ಕನ್ನಡ. ರೈಸ್ ಅವರ ಹೊಸಗನ್ನಡ 14ನೇ ಶತಮಾನದಿಂದ ಶುರುವಾದ್ರೆ, ಕಿಟ್ಟಲ್ ಅವರ ಪ್ರಕಾರ ಹೊಸಗನ್ನಡ 1600ರ ನಂತರ ಶುರುವಾಗುತ್ತೆ. ಅಚ್ಛಾ, ಅಂದ್ರೆ ಟೈಮ್ ಲೈನ್ ಪೂರ್ತಿ ಬೇರೆ ಆಯ್ತು. ಹೌದು, ಬಹುಶಃ ಕಿಟ್ಟಲವು ಬರೀ ಸಾಹಿತ್ಯ ಮಾತ್ರ ಅಲ್ಲ, ಭಾಷೆಯ ಒಳಗಿನ ಬದಲಾವಣೆ ಅಂದ್ರೆ ವ್ಯಾಕರಣ, ಶಬ್ದಗಳು ಅದರ ಮೇಲೆ ಹೆಚ್ಚು ಗಮನ ಕೊಟ್ಟಿರ್ಬೋದು. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಒಂದೇ ಹಿಸ್ಟ್ರಿನ ನೋಡಕ್ಕೆ 2 ಬೇರೆ ಬೇರೆ ಕನ್ನಡಕ ಹಾಕಿದ ಹಾಗೆ ಆಯ್ತು. ಹೌದು. ಈ ಥರ ಭಿನ್ನಾಭಿಪ್ರಾಯಗಳ ಮಧ್ಯೆ ರಾ ನರಸಿಂಹಾಚಾರ್ಯರ ಹೆಸರು ಬರ್ತಾರಲ್ಲ, ಅವರು ಒಂದು ಸಮನ್ವಯ ತಂದ್ರ. ಒಂದ್ ರೀತಿಯಲ್ಲಿ ಹೌದು ಅನ್ಬೋದು. ರಾ ನರಸಿಂಹಾಚಾರ್ಯರು ರೈಸ್ ಮತ್ತೆ ಕಿಟ್ಟಲ್ ಇಬ್ಬರ ಕೆಲಸವನ್ನು ಚೆನ್ನಾಗಿ ನೋಡಿದ್ರು. ಸರಿ. ಅದರ ಆಧಾರದ ಮೇಲೆ ಅವರು 4 ಹಂತಗಳನ್ನ ಪ್ರಪೋಸ್ ಮಾಡಿದ್ರು. ಇದು ಈಗ ಹೆಚ್ಚು ಕಡೆ ಒಪ್ಪಿತವಾಗಿದೆ. ಓಕೆ, 4 ಹಂತಗಳು ಯಾವುವು? ಅವರ ಪ್ರಕಾರ ಮೊದಲನೇದು ಪೂರ್ವದ ಹಳೆಗನ್ನಡ, ಅಂದ್ರೆ ಆರಂಭದಿಂದ ಸುಮಾರು 9ನೇ ಶತಮಾನದವರೆಗೆ. ಎರಡನೇದು ಹಳೆಗನ್ನಡ, ಇದು ಸುಮಾರು 9ರಿಂದ 12ನೇ ಶತಮಾನ. ಸರಿ. ಮೂರನೇದು ಮಧ್ಯಕಾಲೀನ ಕನ್ನಡ, ಇದು ಮುಖ್ಯವಾದುದು, ಸುಮಾರು 12ನೇ ಶತಮಾನದಿಂದ 16-17ನೇ ಶತಮಾನದವರೆಗೆ. ಇದನ್ನ ಕಿಟ್ಟಲ್ ಕೂಡ ಹೇಳಿದ್ರು, ಆದ್ರೆ ಟೈಮ್ ಬೇರೆ ಇತ್ತು. ಹೌದು, ಟೈಮ್ ಸ್ವಲ್ಪ ವ್ಯತ್ಯಾಸ ಇದೆ. ಇನ್ನು ಕೊನೆಯದು 4ನೇದು ಹೊಸಗನ್ನಡ, ಅಂದ್ರೆ 16-17ನೇ ಶತಮಾನದಿಂದ ಇವತ್ತಿನವರೆಗೆ. ಓಕೆ. ಈ ವಿಂಗಡಣೆಗೆ ಆಧಾರ ಏನು ಅಂದ್ರೆ, ಆಯಾ ಕಾಲದ ಶಾಸನಗಳು, ಆ ಕಾಲದ ಸಾಹಿತ್ಯ, ಅದರಲ್ಲಿರೋ ಭಾಷೆಯ ಪ್ರಯೋಗಗಳು, ವ್ಯಾಕರಣದ ಸಣ್ಣ ಸಣ್ಣ ಬದಲಾವಣೆಗಳು ಎಲ್ಲವನ್ನೂ ನೋಡಿ ಮಾಡಿರೋದು. ಅಂದ್ರೆ ರಾ ನರಸಿಂಹಾಚಾರ್ಯರ ಮಾಡೆಲ್ ಹಿಂದಿನ 2ಕ್ಕಿಂತ ಸ್ವಲ್ಪ ಡೀಟೇಲ್ಡ್ ಆಗಿದೆ. ಮುಖ್ಯವಾಗಿ ಆ ಮಧ್ಯಕಾಲೀನ ಕನ್ನಡ ಅಂತ ಒಂದು ಪ್ರತ್ಯೇಕ ಹಂತ ಸೇರ್ಸಿರೋದು. ಹೌದು, ಅದು ಹೆಚ್ಚು ಸೂಕ್ಷ್ಮವಾದ ವಿಶ್ಲೇಷಣೆಗೆ ದಾರಿ ಮಾಡಿಕೊಡ್ತು. ಹಾಗಾದ್ರೆ ಸದ್ಯಕ್ಕೆ ಅಧ್ಯಯನ ಮಾಡೋರು, ರಿಸರ್ಚ್ ಮಾಡೋರು ಎಲ್ಲ ಹೆಚ್ಚಾಗಿ ಈ 4 ಹಂತಗಳನ್ನೇ ಫಾಲೋ ಮಾಡ್ತಾರಾ? ಈಗ ಹೆಚ್ಚಾಗಿ ಇದನ್ನೇ ಒಂದು ಸ್ಟ್ಯಾಂಡರ್ಡ್ ಫ್ರೇಮ್ವರ್ಕ್ ಆಗಿ ಬಳಸ್ತಾರೆ. ಪೂರ್ವದ ಹಳೆಗನ್ನಡ, ಹಳೆ ಕನ್ನಡ, ಮಧ್ಯಕಾಲೀನ ಕನ್ನಡ, ಹೊಸಗನ್ನಡ, ಈ 4 ಹಂತಗಳಿದೆಯಲ್ಲ, ಇದು ಕನ್ನಡ ಭಾಷೆ ಹೇಗೆ ಬೆಳೆದು ಬಂತು ಅಂತ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸಹಾಯ ಮಾಡುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿಡ್ಬೇಕು, ಇವು ನಾವು ಅಧ್ಯಯನಕ್ಕೋಸ್ಕರ ಹಾಕೊಂಡಿರೋ ಗೆರೆಗಳಷ್ಟೇ. ಹೌದು, ನಿಜ. ಭಾಷೆ ಬದಲಾಗೋದು ಇವತ್ತಿಂದ ನಾಳೆಗೆ ಅಂತಲ್ಲ, ಅದು ನಿಧಾನವಾಗಿ ಕ್ರಮೇಣವಾಗಿ ಆಗೋ ಪ್ರೋಸೆಸ್. ಕರೆಕ್ಟ್. ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ, ಕನ್ನಡದ ದೊಡ್ಡ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ BL ರೈಸ್, ಕಿಟಲ್ ಅಂತ ವಿದ್ವಾಂಸರು ಬೇರೆ ಬೇರೆ ರೀತಿ ವಿಂಗಡಿಸಿದ್ರು. ಆದ್ರೆ ರಾ ನರಸಿಂಹಾಚಾರ್ಯರು ಹೇಳಿದ ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ಮಧ್ಯಕಾಲೀನ ಕನ್ನಡ, ಹೊಸಗನ್ನಡ ಅನ್ನೋ 4 ಹಂತಗಳು ಹೆಚ್ಚು ಸಮಗ್ರವಾಗಿದೆ. ಅದಕ್ಕೀಗ ಎಲ್ಲರೂ ಅದನ್ನೇ ಹೆಚ್ಚು ಒಪ್ಕೊಂಡಿದ್ದಾರೆ. ಹೌದು, ಸಾರಾಂಶ ಸರಿ ಇದೆ. ಆದ್ರೆ ಇಲ್ಲೊಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಇದೆ. ಹೇಳಿ. ಭಾಷೆ ಹೀಗೆ ನಿರಂತರವಾಗಿ ಚೇಂಜ್ ಆಗ್ತಾನೆ ಇರುತ್ತಲ್ಲ, ಒಂದು ನದಿ ಹರಿದ ಹಾಗೆ. ಅದನ್ನ ಹೀಗೆ ಪೀರಿಯಡ್ಸ್, ಕಾಲಘಟ್ಟಗಳು ಅಂತ ಚೌಕಟ್ಟಲ್ಲಿ ಹಿಡಿದಿಡೋಕ್ಕಾಗುತ್ತಾ? ಅದರ ನಿಜವಾದ ಸ್ವರೂಪ ಪೂರ್ತಿಯಾಗಿ ಸಿಗುತ್ತಾ? ಅದು ನಿಜಕ್ಕೂ ಕಷ್ಟದ ಪ್ರಶ್ನೆ. ಇನ್ನೊಂದೇನಂದ್ರೆ, ಈಗ ನಾವು ಮಾತಾಡ್ತಿರೋ ಕನ್ನಡ ಇದೆಯಲ್ಲ, ಹೌದು, ಇದನ್ನ ಇನ್ನೊಂದು 500 ವರ್ಷ ಬಿಟ್ಟು ಬರೋರು ಯಾವ ಕಾಲಘಟ್ಟ ಅಂತ ಕರಿಬಹುದು? ಇಂಟ್ರೆಸ್ಟಿಂಗ್. ಇದರ ಲಕ್ಷಣಗಳೇನು ಅಂತ ಅವ್ರು ಹೇಗೆ ಅನಲೈಸ್ ಮಾಡಬಹುದು ಅಲ್ವಾ? ಯೋಚಿಸಬೇಕಾದ ವಿಚಾರ ಇದು. ಇಂದಿನ ನಮ್ಮ ಚರ್ಚೆ ಕನ್ನಡದ ಅತ್ಯಂತ ಹಳೆಯ ರೂಪ ಅಂದ್ರೆ ಪೂರ್ವದ ಹಳೆಗನ್ನಡದ ಬಗ್ಗೆ. ನಮ್ಮತ್ರ ಇರೋ ಶಾಸನಗಳ ಆಧಾರದ ಮೇಲೆ ಆ ಭಾಷೆಯ ಕೆಲವು ವಿಶಿಷ್ಟ ಲಕ್ಷಣಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದೀವಿ. ಭಾಷೆ ಕಾಲಕ್ರಮೇಣ ಹೇಗೆಲ್ಲ ಬದಲಾಗುತ್ತೆ ಅನ್ನೋದು ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ ಅಲ್ವಾ? ಹೌದು, ತುಂಬಾನೇ ಕುತೂಹಲಕಾರಿ. ಆ ಪೂರ್ವದ ಹಳೆಗನ್ನಡ ಒಂದು ಪ್ರತ್ಯೇಕ ಭಾಷಾ ಹಂತವೇ ಅಥವಾ ಹಳೆಗನ್ನಡದ ಒಂದು ಮುಂಚಿನ ರೂಪವೇ ಅನ್ನೋ ಬಗ್ಗೆ ಈಗ್ಲೂ ಚರ್ಚೆ ನಡೆಯುತ್ತೆ. ಕವಿರಾಜ ಮಾರ್ಗಕಾರ ಇದನ್ನ ಪಳಗನ್ನಡ ಅಂತ ಕರೆದಿರೋ ಸಾಧ್ಯತೆ ಇದೆ ನೋಡಿ. ಇದರ ಒಂದು ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂದ್ರೆ, ಕೆಲವು ಲಕ್ಷಣಗಳು ತಮಿಳಿಗೆ ತುಂಬಾ ಹತ್ತಿರವಿವೆ. ಇದು ಅದರ ಪ್ರಾಚೀನತೆಗೆ ಒಂದು ಸಾಕ್ಷಿ ಅಂತ ಹೇಳಬಹುದು. ಹೌದಾ? ಹಾಗಿದ್ರೆ ಬನ್ನಿ ಆ ವ್ಯತ್ಯಾಸಗಳನ್ನ ಸ್ವಲ್ಪ ವಿವರವಾಗಿ ನೋಡೋಣ.
ಈಗಿನ ಕನ್ನಡಕ್ಕೂ ಆ ಹಂತಕ್ಕೂ ಮುಖ್ಯವಾಗಿ ಏನು ಬೇರೆ ಇತ್ತು? ಬಹುಶಃ ವ್ಯಾಕರಣದಿಂದ ಶುರು ಮಾಡೋಣಮೇ? ಖಂಡಿತ. ವ್ಯಾಕರಣದ ವ್ಯತ್ಯಾಸಗಳು ಮುಖ್ಯವಾಗಿ ವಿಭಕ್ತಿ ಪ್ರತ್ಯಯಗಳು ಅಂತೀವಲ್ಲ, ಅಂದ್ರೆ ಒಂದು ಪದದ ಪಾತ್ರವನ್ನ ವಾಕ್ಯದಲ್ಲಿ ಹೇಳೋಕೆ ಬಳಸೋ ಚಿಕ್ಕ ರೂಪಗಳು. ಪೂರ್ವದ ಹಳೆಗನ್ನಡದಲ್ಲಿ ಉದಾಹರಣೆಗೆ ದ್ವಿತೀಯ ವಿಭಕ್ತಿ ಅಂದ್ರೆ ಯಾವುದನ್ನೂ ಅಂತ ತೋರ್ಸೋಕೆ ಆನ್ ಅಂತ ದೀರ್ಘಸ್ವರ ಇತ್ತು. ದೇಗುಲಮಾನ್ ಅಂದ್ರೆ ದೇಗುಲವನ್ನು ಅಂತ. ಓ, ಆನಂದ ದೀರ್ಘ ಇತ್ತಾ? ಹೌದು. ಅದು ಆಮೇಲೆ ಹಳೆಗನ್ನಡದಲ್ಲಿ ಅನ್ ಅಂತ ಹ್ರಸ್ವ ಆಯಿತು. ಈ ಸಣ್ಣ ಬದಲಾವಣೆ ಏನನ್ನು ಸೂಚಿಸುತ್ತೆ? ಭಾಷೆ ಸರಳ ಆಗ್ತಾ ಬಂತ? ಬಹುಶಃ ಅದು ಭಾಷೆಯ ವಿಕಾಸದ ಒಂದು ಭಾಗ. ಸಹಜವಾದ ಧ್ವನಿ ಬದಲಾವಣೆಗಳು ಇರಬಹುದು. ಹಾಗೆಯೇ ಷಷ್ಠಿ ವಿಭಕ್ತಿ ಅಂದ್ರೆ ಯಾರ ಯಾವುದರ ಅಂತ ಹೇಳೋಕೆ ಅಲ್ಲೂ ದೀರ್ಘ ಆಯಿತು. ಸ್ವರ್ಗದ, ಭಟಾರರ. ಸರಿ. ಅದು ಮುಂದೆ ಹ್ರಸ್ವ ಆಯಿತು. ಮತ್ತೆ ಸಪ್ತಮಿ ವಿಭಕ್ತಿ ಅಂದ್ರೆ ಎಲ್ಲಿ ಅಂತ ಹೇಳೋಕೆ ಉಳ್ ಅಂತ ಇತ್ತು. ಬೆಟ್ಟದುಳ್ ಅಂದ್ರೆ ಬೆಟ್ಟದಲ್ಲಿ. ಬೆಟ್ಟದುಳ್. ಅದು ಹಳೆಗನ್ನಡದಲ್ಲಿ ಒಳ್ ಅಂತ ಬದಲಾಯಿತು. ಈ ತರದ ಸ್ಥಿರವಾದ ಬದಲಾವಣೆಗಳು ನಮಗೆ ಆ ಕಾಲದ ಭಾಷೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡ್ತವೆ. ಸರಿ. ಇದು ನಾಮಪದಗಳಿಗೆ ಸಂಬಂಧಿಸಿದ್ದು. ಕ್ರಿಯಾಪದಗಳ ಕಥೆ ಏನು? ಅವುಗಳ ಕೊನೆಯ ರೂಪಗಳು ಹೇಗಿದ್ವು? ಅಲ್ಲಿಯೂ ವ್ಯತ್ಯಾಸಗಳಿದ್ವು. ಕ್ರಿಯಾಪದದ ಕೊನೆಗೆ ಹತ್ತುವ ಆಖ್ಯಾತ ಪ್ರತ್ಯಯಗಳು ಅಂದ್ರೆ ಯಾರು ಕ್ರಿಯೆ ಮಾಡಿದ್ರು ಅಂತ ತೋರ್ಸೋ ಭಾಗ, ಅವು ಬೇರೆ ತರಹ ಇದ್ವು. ಶಾಸನಗಳಲ್ಲಿ ವಿಟ್ಟಾರ್ ಅಂದ್ರೆ ಬಿಟ್ಟರು, ಸಂಧಾನ್ ಸಂಧನು ಅಥವಾ ತಲುಪಿದನು, ಈ ಥರದ ರೂಪಗಳು ಸಿಗ್ತವೆ. ವಿಟ್ಟಾರ್, ಸಂಧಾನ್. ಹಾಗೆ ನಿಷೇಧಾರ್ಥಕ ರೂಪ ಅಂದ್ರೆ ಇಲ್ಲ ಅಂತ ಹೇಳೋಕೆ ಅಲ್ಲೂ ದೀರ್ಘ ಆ ಇತ್ತು. ಉದಾಹರಣೆಗೆ ತಪ್ಪಾದೆ ಅಂದ್ರೆ ತಪ್ಪಲಿಲ್ಲ ಅಂತ. ಓ, ತಪ್ಪಾದೆ. ಹೌದು. ಇದು ಕೂಡ ಹಳೆಗನ್ನಡದಲ್ಲಿ ಹ್ರಸ್ವ ಆ ಆಯಿತು. ಹಾಗಾದ್ರೆ ನಿರ್ಜೀವ ವಸ್ತುಗಳ ವಿಷಯದಲ್ಲೂ ಏನಾದ್ರೂ ಇದೇ ರೀತಿ ವ್ಯತ್ಯಾಸ ಇತ್ತಾ? ಇತ್ತು. ನಪುಂಸಕಲಿಂಗದಲ್ಲಿ ನಾವು ಈಗ ಅದು ಅಂತೀವಲ್ಲ, ಹೌದು, ಆಗ ಓದು ಅನ್ನೋ ರೂಪ ಇತ್ತು. ಶಾಸನಗಳಲ್ಲಿ ಇತ್ತೋದು ಅಂದ್ರೆ ಇದ್ದದ್ದು, ಕೊಟ್ಟೋದು ಕೊಟ್ಟದ್ದು, ಈ ಥರ ಸಿಗ್ತವೆ. ಇತ್ತೋದು, ಕೊಟ್ಟೋದು, ಇದು ತುಂಬಾ ವಿಭಿನ್ನವಾಗಿದೆ. ಹೌದು. ಇದು ಆಮೇಲೆ ಅದು ಆಯ್ತು. ಇನ್ನೊಂದು ಬಹುಶಃ ಉಚ್ಚಾರಣೆಗೆ ಸಂಬಂಧಪಟ್ಟ ತುಂಬಾ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಪದದ ಕೊನೆಯಲ್ಲಿ ಈಗ ನಾವು ಮ ಅನುಸ್ವಾರ ಬಳಸ್ತೀವಲ್ಲ, ಆಗ ಅದರ ಬದಲು ಪೂರ್ಣ ನಕಾರವನ್ನೇ ಬರೆಯುತ್ತಿದ್ರು. ಅವನ್ಗೆ ಅಂತ, ಕೊಂದನ್ ಅಂತ. ಓ, ಅವನ್ಗೆ ಕೊಂದನ್ ಅಂದ್ರೆ ಈಗಿನ ಅವಂಗೆ ಕೊಂದಂ ಬದಲಿಗೆ. ಇದು ನಿಜವಾಗ್ಲೂ ಆ ಕಾಲದ ಉಚ್ಚಾರಣೆಯನ್ನೇ ತೋರಿಸ್ತಾ ಅನ್ಸುತ್ತಲ್ವಾ? ಹೌದು, ಬಹುಶಃ ಹಾಗೆ ಇರಬಹುದು. ಅದು ಆ ಕಾಲದ ಉಚ್ಚಾರಣಾ ಕ್ರಮವನ್ನೇ ಪ್ರತಿಬಿಂಬಿಸುತ್ತೆ. ಸರಿ, ಇದು ವ್ಯಾಕರಣದ ವಿಷಯ ಆಯ್ತು. ಇನ್ನು ಶಬ್ದಗಳಲ್ಲಿ ಅಂದ್ರೆ ಪದಗಳಲ್ಲೇ ಏನಾದ್ರೂ ಬದಲಾವಣೆಗಳು ಕಾಣಿಸುವಿಯಾ? ಕೆಲವು ಪದಗಳ ಆರಂಭದಲ್ಲಿ ವಕಾರದ ಬಳಕೆ ಹೆಚ್ಚಾಗಿತ್ತು ಅನ್ನೋದು ಗಮನಕ್ಕೆ ಬರುತ್ತೆ. ಉದಾಹರಣೆಗೆ ವೇಳೆ, ವೆಟ್ಟ ಅಂದ್ರೆ ಈಗಿನ ಬೆಟ್ಟ. ವೆಟ್ಟ. ಈ ವಕಾರ ಹಳೆಗನ್ನಡದ ಹಂತಕ್ಕೆ ಬರೋಷ್ಟರಲ್ಲಿ ಕೆಲವೆಡೆ ಬಕಾರವಾಗಿ ಬದಲಾಯಿತು. ವೇಳೆ ಇದ್ದಿದ್ದು ಬೆಳೆ ಆಯಿತು, ವೆಟ್ಟ ಇದ್ದಿದ್ದು ಬೆಟ್ಟ ಆಯಿತು. ಇದು ಸಹಜವಾದ ಧ್ವನಿ ಬದಲಾವಣೆನಾ? ಹೌದು, ಇದು ಭಾಷೆಗಳಲ್ಲಿ ಆಗುವ ಒಂದು ಸಹಜ ಪ್ರಕ್ರಿಯೆ. ಇದರ ಜೊತೆಗೆ ಕೆಲವು ಆರಂಭಿಕ ಶಾಸನಗಳಲ್ಲಿ ತಮಿಳು ಶಬ್ದಗಳ ನೇರ ರೂಪಗಳು ಸಿಗ್ತವೆ, ಗೊತ್ತಾ? ಹೌದಾ? ಯಾವುದು? ನಾಟು, ನಾಡು, ನಗರ, ನಗರ, ಈ ತರಹದ ಪದಗಳು. ಇದು ಆ ಕಾಲದಲ್ಲಿ ಭಾಷೆಗಳ ನಡುವೆ ಇದ್ದ ಸಂಪರ್ಕವನ್ನ, ಕೊಡುಕೊಳೆಯನ್ನ ಸೂಚಿಸುತ್ತೆ. ಹಾಗಾದ್ರೆ ಇದೆಲ್ಲವನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ನಾವೇನ್ ತೀರ್ಮಾನಕ್ಕೆ ಬರಬಹುದು? ಈ ಪೂರ್ವದ ಹಳೆಗನ್ನಡ ಅನ್ನೋದು ಕೇವಲ ಹಳೆಯದಲ್ಲ, ಅದಕ್ಕೆ ಅದರದೇ ಆದ ಗುರುತಿಸಬಹುದಾದ ವ್ಯಾಕರಣದ ಧ್ವನಿ ವ್ಯವಸ್ಥೆಯ ಲಕ್ಷಣಗಳಿದ್ದವು. ಖಂಡಿತವಾಗಿಯೂ. ಇದು ಕನ್ನಡ ಭಾಷೆ ಹೇಗೆ ವಿಕಾಸ ಹೊಂದಿತು, ಅದರ ಮೂಲ ದ್ರಾವಿಡ ಬೇರುಗಳು, ವಿಶೇಷವಾಗಿ ತಮಿಳಿನ ಜೊತೆಗಿನ ಅದರ ಸಂಬಂಧ, ಇದೆಲ್ಲದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ. ಹೌದು, ನೀವ್ ಹೇಳಿದ್ದು ಸರಿ. ಈ ಲಕ್ಷಣಗಳೆಲ್ಲ ನಾವು ಈಗ ನೋಡಿದ್ದು ನಮ್ಗೆ ಸಿಕ್ಕಿರುವ ಶಾಸನಗಳ ಆಧಾರದ ಮೇಲೆ. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಸ್ವಾರಸ್ಯಕರವಾದ ವಿಷಯದ ಬಗ್ಗೆ ಮಾತಾಡೋಣ. ನಮಸ್ಕಾರ. ಹಳಗನ್ನಡ ಅಂದ್ರೆ ಸುಮಾರು ಒಂದು 10ರಿಂದ 12ನೇ ಶತಮಾನದ ನಮ್ಮ ಕನ್ನಡದ ರೂಪ. ಹೌದು. ಆ ಕಾಲದ ಪಂಪ, ರನ್ನ, ಜನ್ನರ ಕಾವ್ಯಗಳಲ್ಲೆಲ್ಲ ಕಾಣಸಿಗುವ ಭಾಷೆ ಇದು. ಖಂಡಿತ. ಆ ಭಾಷೆಯ ಅವಸ್ಥಾಂತರ
ಅಂದ್ರೆ ಅದು ಹೇಗೆ ಬದಲಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ನಂಗೆ ತುಂಬಾ ಕುತೂಹಲ ಅನ್ಸಿದ್ದು ಅಂದ್ರೆ ಈ ರ ಮತ್ತೆ ಳದ ಬಳಕೆ. ಅಲ್ಲಿ ಸ್ಪಷ್ಟವಾದ ವ್ಯತ್ಯಾಸ ಇತ್ತಂತೆ. ಉದಾಹರಣೆಗೆ ಅರಿ ಅಂದ್ರೆ ತಿಳಿ, ಅರಿ ಅಂದ್ರೆ ಕತ್ತರಿಸೋ. ಹೌದು ಹೌದು, ಅದು ಕೇವಲ ಬರವಣಿಗೆಯ ವ್ಯತ್ಯಾಸ ಅಲ್ಲ, ಅದು ಉಚ್ಚಾರಣೆಯಲ್ಲೂ ಇದ್ದ ಧ್ವನಿಭೇದ. ಓ, ಅರ್ಥವನ್ನೇ ಬೇರೆ ಮಾಡ್ಬಿಡ್ತಿತ್ತು. ಅಂದ್ರೆ ಆ ಭಾಷೆ ಎಷ್ಟು ನಿಖರವಾಗಿತ್ತು ನೋಡಿ. ನಿಜ. ಆ ಸೂಕ್ಷ್ಮತೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆಯಾ? ಕಾಲಕ್ರಮೇಣ ಆ ಧ್ವನಿಗಳು ಒಂದಾಗ್ಬಿಟ್ಟು. ಆದ್ರೆ ಇದಷ್ಟೇ ಅಲ್ಲ, ಇನ್ನೊಂದು ಬದಲಾವಣೆ ಇದೆ. ಯಾವುದು? ಅನುಸ್ವಾರ ಅಂದ್ರೆ ಸೊನ್ನೆ ಇದೆಯಲ್ಲ, ಕೆಲವು ಪದಗಳಲ್ಲಿ ಹಳಗನ್ನಡದಲ್ಲಿದ್ದ ಅನುಸ್ವಾರ ಆಮೇಲೆ ಹೋಯಿತು. ಹೌದಾ? ಉದಾಹರಣೆಗೆ ಈಗ ದಾಂಟು ಅಂತ ಇತ್ತು, ಅದು ಆಮೇಲೆ ದಾಟು ಆಯಿತು. ಓ ಸರಿ ಸರಿ. ಹಾಗೆ ಟೋಂಟದಿಂದ ತೋಟ ಆಗಿದ್ದು ಇದೇ ತರಹನಾ? ಖಂಡಿತ ಅದೇ ರೀತಿ. ಇದು ಭಾಷೆ ಬಳಕೆಯಲ್ಲಿ ಸರಳ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸರಿ. ಇನ್ನೊಂದು ದೊಡ್ಡ ಬದಲಾವಣೆ ಅಂತ ಹೇಳ್ತಾರಲ್ಲ, ಪ ಕಾರ ಹ ಕಾರ ಆಗಿದ್ದು. ಹಾ, ಅದು ಬಹಳ ಮುಖ್ಯವಾದ್ದು. ಪಗಲ್ ಅನ್ನೋದು ಹಗಲ್ ಆಯ್ತು ಅಂತ. ಹೌದು, ಇದು ಕನ್ನಡದ್ದೇ ಆದ ಸ್ವಂತ ಪದಗಳಲ್ಲಿ ಆದ ಬದಲಾವಣೆ. ಆದ್ರೆ ಒಂದು ವಿಷಯ ಗಮನಿಸ್ಬೇಕು. ಹೇಳಿ. ಎಲ್ಲಾ ಪಾಕಾರಗಳು ಹಾಕಾರ ಆಗಿಲ್ಲ. ಹೌದಾ? ಸಂಸ್ಕೃತದಿಂದ ನೇರವಾಗಿ ಬಂದ ಪದಗಳು ಅಂದ್ರೆ ಪಿತ, ಪ್ರಾಂತ ಈ ತರದ ಪದಗಳಲ್ಲಿ ಪ ಹಾಗೆ ಉಣಿತು. ಓ, ಹಾಗೆ ಕಪ್ಪು, ಉಪ್ಪು ಈ ತರ ದ್ವಿತ್ವಾಕ್ಷರಗಳಿದ್ದಾಗ್ಲೂ ಪ ಬದಲಾಗ್ಲಿಲ್ಲ. ಅಂದ್ರೆ ಭಾಷೆ ತನ್ನದೇ ನಿಯಮಗಳನ್ನ ಪಾಲಿಸುತ್ತೆ, ಆದ್ರೆ ಬೇರೆ ಭಾಷೆಯಿಂದ ಪದ ತಗೊಂಡಾಗ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ ಅನ್ಬೋದಾ? ಖಂಡಿತವಾಗಿಯೂ. ಇದು ಭಾಷೆಯ ಒಂದು ಸಹಜವಾದ ಗುಣ. ಇನ್ನೊಂದು ವಿಶೇಷ ಅಂದ್ರೆ ಪದಗಳು ವ್ಯಂಜನದಿಂದ ಕೊನೆಗೊಳ್ಳೋದು ಜಾಸ್ತಿ ಇತ್ತಂತೆ. ಹೌದು, ವ್ಯಂಜನಾಂತ ಶಬ್ದಗಳು. ಈಗ ಪಗಲಲ್ಲಿ ಲ, ಬಾರಲ್ಲಿ ರ, ಬೆಮರ್ಥನಲ್ಲಿ ನ. ಇವತ್ತು ನಾವು ಹೆಚ್ಚಾಗಿ ಸ್ವರಾಂತಗಳನ್ನೇ ಬಳಸ್ತೀವಿ. ಹಗಲು, ಬಾರು, ಬೆವರು ಹೀಗೆ. ನಿಜ. ಆ ವ್ಯಂಜನಾಂತಗಳು ಹಳಗನ್ನಡಕ್ಕೆ ಒಂದು ರೀತಿಯ ಗಟ್ಟಿತನ ಕೊಡುತ್ತಿತ್ತು ಅಂತ ಅನ್ಸುತ್ತೆ. ಇದರ ಜೊತೆಗೆ ಇನ್ನೂ ಒಂದು ಸೂಕ್ಷ್ಮ ಬದಲಾವಣೆ ಇದೆ. ಪೂರ್ವ ಹಳಗನ್ನಡ ಅಂತ ಹೇಳ್ತೀವಲ್ಲ, ಅಂದ್ರೆ ಹಳಗನ್ನಡಕ್ಕೂ ಹಿಂದಿನ ರೂಪ. ಹೌದು. ಅಲ್ಲಿ ಪದದ ಕೊನೆಯಲ್ಲಿ ನ ಕಾರ ಇರ್ತಿತ್ತು. ಉದಾಹರಣೆಗೆ ಕುಲಮನ್. ಓಕೆ. ಅದು ಹಳಗನ್ನಡಕ್ಕೆ ಬರುವಷ್ಟರಲ್ಲಿ ಕುಲಮಂ ಆಯ್ತು, ಅಂದ್ರೆ ಅನುಸ್ವಾರ ಆಯ್ತು. ಓ, ಹಾಗಾದ್ರೆ ಈ ನ ಇಂದ ಮ ಆಗಿದ್ದು ಆಮೇಲೆ ಕೆಲವು ಕಡೆ ಆ ಮ ಕೂಡ ಹೋಯ್ತು ಅಲ್ವಾ? ಹೌದು, ಭಾಷೆಯ ವಿಕಾಸದಲ್ಲಿ ಈ ತರದ ಬದಲಾವಣೆಗಳು ಸಹಜ. ಅಂತೂ ಈ ಎಲ್ಲ ಲಕ್ಷಣಗಳು, ಆ ರಳಲ ವ್ಯತ್ಯಾಸ, ಅನುಸ್ವಾರದ ಬಳಕೆ, ಆಮೇಲೆ ಅದು ಹೋಗಿದ್ದು ಪ ಇಂದ ಹ ಆಗಿದ್ದು, ವ್ಯಂಜನಾಂತ ಪದಗಳು, ಕೊನೆಗೆ ನ ಇಂದ ಮ ಆಗಿದ್ದು, ಇವೆಲ್ಲ ಸೇರಿ ಹಳಗನ್ನಡದ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ ಅಲ್ವಾ? ಖಂಡಿತ. ಇದು ಕೇವಲ ಒಣ ವ್ಯಾಕರಣದ ನಿಯಮಗಳ ಪಟ್ಟಿಯಲ್ಲ, ಆ ಕಾಲದ ಭಾಷೆ ಎಷ್ಟು ಜೀವಂತವಾಗಿತ್ತು, ಹೇಗೆ ಅದು ಜನರ ಆಲೋಚನೆ, ಸಂಸ್ಕೃತಿಯ ಜೊತೆ ಬೆಳೆದಿತ್ತು ಅನ್ನೋದನ್ನ ತೋರಿಸುತ್ತೆ. ಕನ್ನಡ ಭಾಷೆಯ ಒಂದು ರೋಚಕ ಪಯಣದ ಬಗ್ಗೆ ಮಾತಾಡೋಣ. ಹೌದು. 12ನೇ ಶತಮಾನದಿಂದ ಒಂದು 16ನೇ ಶತಮಾನದವರೆಗೆ ಹಳಗನ್ನಡದಿಂದ ನಡುಗನ್ನಡಕ್ಕೆ ಆದ ಬದಲಾವಣೆ ಇದೆಯಲ್ಲ, ಆ ಅವಸ್ಥಾನಾಂತರದ ಕೆಲವು ಮುಖ್ಯ ಲಕ್ಷಣಗಳನ್ನು ನೋಡೋಣ. ಹೌದು, ಅದು ಬಹಳ ಮುಖ್ಯವಾದ ಕಾಲಘಟ್ಟ. ವಿಶೇಷವಾಗಿ ಹೇಳಬೇಕು ಅಂದ್ರೆ ವಚನ ಚಳುವಳಿಯ ಪ್ರಭಾವ ಇದೆಯಲ್ಲ, ಅದರಿಂದಾಗಿ ಸಾಮಾನ್ಯ ಜನರ ಆಡುಮಾತಿಗೆ ಒಂದು ಸಾಹಿತ್ಯಿಕ ಮನ್ನಣೆ ಶುರುವಾಯಿತು. ಓ, ಅಂದ್ರೆ ಬರೀ ಪಂಡಿತರ ಭಾಷೆಯಾಗಿ ಉಳಿಲಿಲ್ಲ. ಖಂಡಿತ ಇಲ್ಲ. ಸಂಸ್ಕೃತದ ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ವಚನ, ತ್ರಿಪದಿ, ಆಮೇಲೆ ಷಟ್ಪದಿ ಈ ತರದ ದೇಸಿ ಛಂದಸ್ಸುಗಳು ಮುಖ್ಯವಾದವು. ಸರಿ ಸರಿ. ಅದಕ್ಕೆ ತಕ್ಕ ಹಾಗೆ ಭಾಷೆಯೂ ಸರಳ ಆಯಿತು, ಒಂಥರ ದೇಸಿ ಸೊಗಡು ಹೆಚ್ಚಾಯಿತು ಅಂತ ಹೇಳ್ಬೋದು. ಹಾಗಿದ್ರೆ ಆ ಬದಲಾವಣೆಗಳು ಹೇಗಿದ್ವೋ ಒಂದೊಂದಾಗಿ ನೋಡೋಣವಾ? ಮೊದಲಿಗೆ ಅನುಸ್ವಾರ ಅಂದ್ರೆ ಬಿಂದುವಿನ ಬಳಕೆ ಕಡಿಮೆ ಆಯ್ತಂತೆ. ಹೌದು ಹೌದು. ಉದಾಹರಣೆಗೆ ಕದಂಪು ಅಂತ ಇದ್ದಿದ್ದು ಆಮೇಲೆ ಕದಪು ಅಂತ ಬಳಕೆಗೆ ಬಂತು. ಹಾಗೇನೆ ಪದಗಳ ಕೊನೆಯಲ್ಲಿ ವ್ಯಂಜನಗಳು ಇರ್ತಿದ್ವಲ್ಲ, ಈ ಥರ. ಹೌದು, ಅವು ಹೋಗಿ ಸ್ವರಗಳ ಬರೋಕೆ ಶುರುವಾದವು. ರಾಮನಂ ಹೋಗಿ ರಾಮನು ನಿಂತಿತು. ಮುಗಿಲಿದ್ದದ್ದು ಮುಗಿಲು ಆಯ್ತು. ಇದು ಬಹುಶಃ ಉಚ್ಚಾರಣೆ ಸುಲಭ ಮಾಡೋಕೆ ಆಗಿರ್ಬೇಕು. ಅಂದ್ರೆ ಮಾತಾಡೋಕೆ ಸುಲಭ ಆಗ್ಲಿ ಅಂತ ಈ ಬದಲಾವಣೆಗಳು ಸಹಜವಾಗಿ ಬಂದ್ವಾ? ಬಹುಶಃ ಹೌದು. ಭಾಷೆ ಯಾವಾಗ್ಲೂ ಸುಲಭದ ಕಡೆಗೆ ಚಲಿಸ್ತೆ ಅಲ್ವಾ? ಸ್ವರದಲ್ಲಿ ಕೊನೆಗೊಳ್ಳುವ ಪದಗಳು ಕೇಳೋಕೆ ಹೆಚ್ಚು ಹರಿತವಾಗಿ, ನಾದಮಯವಾಗಿ ಇರ್ತೆ. ಸರಿ, ವಚನಗಳ ಶೈಲಿಗೆ ಇದು ಹೆಲ್ಪ್ ಮಾಡಿತ್ತಾ?
ಅವು ಆಡು ಮಾತಿಗೆ ಹತ್ರ ಇತ್ತಲ್ಲ. ಖಚಿತವಾಗಿ. ಸ್ವರಾಂತರ ರೂಪಗಳು, ಸರಳವಾದ ಉಚ್ಚಾರಣೆಗಳು ಇವೆಲ್ಲ ವಚನಗಳನ್ನು ಹಾಡೋಕೆ ಅಥವಾ ಲಯಬದ್ಧವಾಗಿ ಹೇಳೋಕೆ, ಆಮೇಲೆ ಸಾಮಾನ್ಯ ಜನರಿಗೆ ತಲುಪೋಕೆ ಬಹಳ ಸಹಾಯ ಮಾಡಿದ್ವು. ಅದು ಇಂಪ್ರೆಸ್ಟಿಂಗ್ ಅಲ್ವಾ? ಇನ್ನು ರಾ ಮತ್ತೆ ಳಾದ ವ್ಯತ್ಯಾಸ ಅದು ಕೂಡ ಹೋಯ್ತಂತೆ. ಹೌದು, ಹಳಗನ್ನಡದಲ್ಲಿ ರಾ ಬೇರೆ, ರು ಬೇರೆ ಇತ್ತು. ಹಾಗೆ ಲಾ ಬೇರೆ, ಲೂ ಬೇರೆ. ಓ ಹೌದಾ? ಆ ಸೂಕ್ಷ್ಮ ವ್ಯತ್ಯಾಸಗಳು ನಡುಗನ್ನಡ ಕಾಲಕ್ಕೆ ಕ್ರಮೇಣ ಮಾಯವಾದವು. ತಳಿರನ್ನೋದು ತಳಿರೂ ಆಯ್ತು. ಮಳೆ ಅನ್ನೋದನ್ನು ಮಳೆ ಅಂತಾನೆ ಬರೆಯೋಕೆ ಹೇಳೋಕೆ ಶುರು ಮಾಡಿದ್ಲು. ಅಂದ್ರೆ ಧ್ವನಿಗಳು ಸರಳವಾದವು. ಹೌದು, ಅಷ್ಟೇ ಅಲ್ಲ, ಸಂಯುಕ್ತಾಕ್ಷರಗಳು ಅಂದ್ರೆ ಒತ್ತಕ್ಷರಗಳು ಕೂಡ ಸರಳವಾದವು. ಈಗ ಬೇರೆ ಬೇರೆ ವ್ಯಂಜನಗಳು ಸೇರಿ ಆಗಿದ್ದ ಒತ್ತಕ್ಷರ ಅದು ಒಂದೇ ವ್ಯಂಜನದ ದ್ವಿತ್ವ ಆಯಿತು. ಒಂದು ಉದಾಹರಣೆ. ಶಿಲ್ಕಿ ಅಂತ ಇತ್ತು ಅನ್ಕೊಳ್ಳಿ, ಅದು ಶಿಕ್ಕಿ ಆಯಿತು. ಓ, ಸುರ್ಕು ಸುರ್ಕು ಇದ್ದಿದ್ದು ಸೊಕ್ಕು ಆಯಿತು. ಹೀಗೆ. ಇಲ್ಲಂದ್ರೆ ಕೆಲವೊಮ್ಮೆ ಒತ್ತಕ್ಷರದ ಮಧ್ಯೆ ಒಂದು ಸ್ವರ ಸೇರಿ ಅದು ಸರಳ ಆಗೋಯ್ತು. ಒಟ್ಟಿನಲ್ಲಿ ಕಠಿಣವಾದ ಉಚ್ಚಾರಣೆಗಳು ಕಡಿಮೆಯಾದವು. ಹೌದು, ಭಾಷೆ ಮೃದುವಾಯಿತು ಅಂತ ಹೇಳಬಹುದು. ಇದೇ ಟೈಮ್ನಲ್ಲೇನ ಪ ಹೋಗಿ ಹಾ ಬಂದಿದ್ದು, ಪಾಲ್ಗಡಲಿದ್ದಿದ್ದು ಹಾಲ್ಗಡಲು, ಪಸು ಹಸು ಆಗಿದ್ದು. ಹೌದು, ಈ ಪ ಹಾ ಬದಲಾವಣೆ ಇದೆಯಲ್ಲ, ಇದು ಮೊದಲೇ ಶುರುವಾಗಿದ್ರೂ ಕೂಡ ಈ ನಡುಗನ್ನಡ ಕಾಲದಲ್ಲಿ ತುಂಬಾ ವ್ಯಾಪಕವಾಗಿ ಭಾಷೆಯಲ್ಲಿ ಸ್ಥಿರವಾಗಿ ನಿಂತುಬಿಡ್ತು. ಇದು ನಡುಗನ್ನಡದ ಒಂದು ಮುಖ್ಯವಾದ ಗುರುತೇ ಆಯಿತು. ಸರಿ. ಇನ್ನು ಕೆಲವು ಸಣ್ಣ ಬದಲಾವಣೆಗಳ ಬಗ್ಗೆನೂ ಹೇಳ್ತಾರಲ್ಲ, ಯಾಕಾರದಲ್ಲಿ ಕೊನೆಗೊಳ್ಳುವ ಶಬ್ದಗಳು. ಹೌದು, ಒಂದೇ ಸ್ವರ ಇದ್ದು ಯದಲ್ಲಿ ಕೊನೆಗೊಳ್ಳುವ ಪದಗಳು, ಕಾಯ್ ತಾಯಿ ಇದ್ದಿದ್ದು ಕಾಯಿ ತಾಯಿ, ಹೀಗೆ ಈ ಕಾರದಲ್ಲಿ ಕೊನೆಗೊಳ್ಳೋಕೆ ಶುರುವಾದವು. ಹಾಗೇನೆ ಅ ಅಥವಾ ಎ ಸ್ವರದ ಆಮೇಲೆ ಯ ಬಂದ್ರೆ ಅದು ಐ ಆಡ್ತಿತ್ತು. ಕೈ ಇದ್ದಿದ್ದು ಕೈ ಆಯ್ತು. ಓ, ಮೈ ಇದ್ದಿದ್ದು ಮೈ ಆಯ್ತು. ಸರಿ. ಇಷ್ಟೇ ಅಲ್ಲ, ಹೊಸ ಪದಗಳೂ ಸೇರಿದ್ವು. ಬತ್ತಿಸ, ಲಾಗು, ಚಾಕರಿ ಈ ಥರ ಬೇರೆ ಮೂಲದ ಆದರೆ ಆಡು ಮಾತಲ್ಲಿದ್ದ ಪದಗಳು ಸಾಹಿತ್ಯಕ್ಕೂ ಬಂದವು. ಹಾಗಾದ್ರೆ ಈ ಎಲ್ಲ ಬದಲಾವಣೆಗಳನ್ನ ಒಟ್ಟಿಗೆ ನೋಡಿದ್ರೆ ನಡುಗನ್ನಡದ ಈ ಅವಸ್ಥಾಂತರ ಅನ್ನೋದು ಬರೀ ವ್ಯಾಕರಣದ ಬದಲಾವಣೆ ಅಷ್ಟೇ ಅಲ್ಲ. ಅಲ್ವೇ ಅಲ್ಲ. ಇದು ಕನ್ನಡ ಭಾಷೆ ಹೆಚ್ಚು ಜನರಿಗೆ ಹತ್ತಿರ ಆಗಿದ್ದನ್ನ, ಹೊಸ ಕಾಲದ ಅಗತ್ಯಗಳಿಗೆ, ಮುಖ್ಯವಾಗಿ ಆ ವಚನ ಸಾಹಿತ್ಯದಂತಹ ಪ್ರಕಾರಗಳಿಗೆ ಹೊಂದಿಕೊಂಡಿದ್ದನ್ನ ತೋರಿಸುತ್ತೆ ಅಲ್ವಾ? ಖಂಡಿತವಾಗಿಯೂ. ಯಾವುದೇ ಜೀವಂತ ಭಾಷೆ ಹೀಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತಲೇ ಇರುತ್ತೆ, ವಿಕಾಸ ಆಗುತ್ತೆ. ಈ ಬದಲಾವಣೆಗಳೇ ಇವತ್ತಿನ ನಮ್ಮ ಆಧುನಿಕ ಕನ್ನಡಕ್ಕೆ ಗಟ್ಟಿಯಾದ ಅಡಿಪಾಯ ಹಾಕಿದವು. ನಮಸ್ಕಾರ. ಇವತ್ತು ನಾವು ಹೊಸಗನ್ನಡದ ಕೆಲವು ಮುಖ್ಯ ಲಕ್ಷಣಗಳ ಬಗ್ಗೆ ಮಾತಾಡೋಣ. ಅಂದರೆ ಸುಮಾರು ಒಂದು 16-17ನೇ ಶತಮಾನದ ನಂತರ ಕನ್ನಡ ಭಾಷೆಯಲ್ಲಿ ಯಾವೆಲ್ಲ ಬದಲಾವಣೆಗಳಾದುವಂತೆ. ನಮ್ಮ ಇವತ್ತಿನ ಚರ್ಚೆಗೆ ಒಂದು ರೆಕಾರ್ಡಿಂಗ್ನ ಕೆಲವು ಭಾಗಗಳು ಆಧಾರವಾಗಿವೆ. ಸರಿ, ನಮ್ಮ ಉದ್ದೇಶ ಏನು? ಹೊಸಗನ್ನಡವನ್ನು ಗುರುತಿಸೋಕೆ ಯಾವ ಲಕ್ಷಣಗಳು ಮುಖ್ಯ ಅಂತ ನೋಡೋದು. ಒಂದು ವಿಷಯ ಏನಂದ್ರೆ, ವ್ಯಾಕರಣದ ದೃಷ್ಟಿಯಿಂದ ನೋಡಿದ್ರೆ ಹೊಸಗನ್ನಡ ಹೆಚ್ಚಾಗಿ ನಡುಗನ್ನಡವನ್ನೇ ಫಾಲೋ ಮಾಡುತ್ತೆ. ಆದರೂ ಕೆಲವು ಧ್ವನಿ ಬದಲಾವಣೆಗಳಿದ್ದಾವಲ್ಲ, ಅವು ತುಂಬಾನೇ ಮುಖ್ಯ. ಅವು ಭಾಷೆಗೆ ಒಂದು ಬೇರೆನೇ ರೂಪ ಕೊಟ್ಟಿವೆ. ಹಾಗಿದ್ರೆ ಆ ಬದಲಾವಣೆಗಳನ್ನು ಒಂದೊಂದಾಗಿ ನೋಡೋಣ ಅಲ್ಲ. ಮೊದಲಿಗೆ ಬಹಳ ಸ್ಪಷ್ಟವಾಗಿ ಕಾಣೋದಂದ್ರೆ ಲಾಕಾರ ಇದೆಯಲ್ಲ, ಅದು ಲಾಕಾರವಾಗಿ ಬದಲಾಗೋದು. ಉದಾಹರಣೆಗೆ ಹಳೆಗನ್ನಡದಲ್ಲಿ, ನಡುಗನ್ನಡದಲ್ಲಿ ಬೆರಳಂತೆ ಇತ್ತು. ಅದು ಹೊಸಗನ್ನಡಕ್ಕೆ ಬರುವಾಗ ಬೆರಳು ಅಂತಾಯಿತು. ಹೌದು. ಹಾಗೇನೆ ಕೊರಲ್ ಇದ್ದಿದ್ದು ಕೊರಳು. ಇದು ಒಂದು ಸಾಮಾನ್ಯ ಬದಲಾವಣೆ ಅನ್ಬೋದು. ಹೌದು, ಖಂಡಿತವಾಗಿಯೂ ಅದೊಂದು ಗಮನಿಸಬೇಕಾದ ಬದಲಾವಣೆ. ಬಹುಶಃ ಉಚ್ಚಾರಣೆ ಸುಲಭ ಆಗ್ಲಿಕ್ಕೆ ಹೀಗಾಗಿರ್ಬೋದು. ಆದ್ರೆ ಇದ್ರ ಜೊತೆಯಲ್ಲೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಕೆಲವು ಕಡೆ ಈ ಲಾ ಇದೆಯಲ್ಲ, ಅದು ಮತ್ತೆ ನಾಕಾರ ಆಗಿ ಬದಲಾಗುತ್ತೆ. ಓ ಹೌದಾ? ಳದಿಂದ ನಾನ. ಹೌದು. ಉದಾಹರಣೆಗೆ ಗಿಳಿ ಅಂತ ಹಳೆ ರೂಪ, ಅದು ಈಗ ಗಿಣಿ ಅಂತ ಆಗಿದೆ. ನಾವು ಹೆಚ್ಚಾಗಿ ಗಿಣಿ ಅಂತೀವಲ್ಲ ಈಗ. ಹೌದು, ಗಿಣಿ ಅಂತಾನೆ ಬಳಸೋದು. ಅದೇ ರೀತಿ ನೋಡಿ, ಮೆಣಸು ಅಂತ ಇತ್ತು ಮೊದಲು, ಅದು ಮೆಣಸು ಆಯ್ತು. ಓ, ಮೆಣಸು ಇಂದ ಮೆಣಸು. ಹೌದು. ಈ ಗಿಣಿ, ಮೆಣಸು ಇವೆಲ್ಲ ಇವತ್ತಿಗೂ ನಮ್ಮ ಮಾತಲ್ಲಿವೆ. ನಿಜಕ್ಕೂ ಇದು ಸ್ವಾರಸ್ಯಕರವಾಗಿದೆ. ನಮ್ಮ ದಿನನಿತ್ಯದ ಮಾತುಗಳಲ್ಲಿ ಇಂತಹ ಬದಲಾವಣೆಗಳಾಗಿವೆ ಅಂತ ಗೊತ್ತೇ ಆಗಿರಲಿಲ್ಲ. ಸರಿ, ಇದಾದ್ಮೇಲೆ ಇನ್ನೊಂದು ತರಹದ ಬದಲಾವಣೆ ಹೇಳ್ರಿ. ಅಂದ್ರೆ ಸ್ವರ ಮತ್ತೆ ವ್ಯಂಜನ ಸೇರ್ಕೊಂಡು ಪದದ ರೂಪವೇ ಬದಲಾಗೋದು. ಖಂಡಿತ. ಅದನ್ನ ಸ್ವರ ವ್ಯಂಜನ ಸಂಯೋಗ ಅಥವಾ ರೂಪಾಂತರ ಅಂತ ಹೇಳಬಹುದು. ಸಿಂಪಲ್ ಆಗಿ ಹೇಳೋದಾದ್ರೆ, ಪಕ್ಕಪಕ್ಕದ ಸೌಂಡ್ಸ್ ಒಂದರ ಮೇಲೊಂದು ಪ್ರಭಾವ ಬೀರಿ ಆ ಪದದ ಉಚ್ಚಾರಣೆ, ಅದರ ರೂಪ ಎರಡೂ ಬದಲಾಗುತ್ತೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ
ಅಹುದು ಅಂತ ಒಂದು ಪದ. ಹೌದು. ಅದು ಕಾಲಕ್ರಮೇಣ ಹೌದು ಅಂತ ಬದಲಾಗಿದೆ. ಈಗ ನಾವೆಲ್ಲ ಹೌದು ಅಂತೀವಲ್ಲ, ಹೌದು ಹೌದು ಅಂತಾನೆ ಬಳಸೋದು. ಅದೇ ತರ ಯಹಾಗೆ ಅಂತ ಒಂದು ಪ್ರಶ್ನೆ ರೂಪ ಇತ್ತು, ಅದು ಹೇಗೆ ಅಂತ ಆಗಿದೆ. ಓ, ಯಹಾಗೆಯಿಂದ ಹೇಗೆ. ವಾವ್. ಹೌದು, ಇದು ಭಾಷೆ ಸಹಜವಾಗಿ ಸಿಂಪ್ಲಿಫೈ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಿಜಕ್ಕೂ ಆಶ್ಚರ್ಯ ಆಗತ್ತೆ ಕೇಳಲಿಕ್ಕೆ, ಹೌದು ಹೇಗೆ ಎಲ್ಲ ಹೀಗೆ ಬಂದಿರೋದು ಅಂತ. ಸರಿ, ಹಾಗಿದ್ರೆ ಮುಂದಿನ ಅಂಶ ಅಕ್ಷರಗಳು ಜಾಗ ಬದಲಾಯಿಸೋದು, ಅದರ ಬಗ್ಗೆ ಏನಾದ್ರು? ಆಹಾ, ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಭಾಷಾಶಾಸ್ತ್ರದಲ್ಲಿ ಅಕ್ಷರ ಪಲ್ಲಟ ಅಂತಾರೆ. ಅಕ್ಷರ ಪಲ್ಲಟ? ಹೌದು, ಮೆಟಥೀಸಿಸ್ ಅಂತ ಇಂಗ್ಲಿಷ್ನಲ್ಲಿ. ಹೆಸರೇ ಹೇಳೋ ಹಾಗೆ ಪದದ ಒಳಗಡೆ ಅಕ್ಷರಗಳು ತಮ್ಮ ಜಾಗನ ಚೇಂಜ್ ಮಾಡ್ಕೊಳ್ಳೋದು. ಇದು ಯಾಕಾಗುತ್ತೆ ಅಂದ್ರೆ ಕೆಲವೊಮ್ಮೆ ಹಾಗೆ ಬದಲಾದ್ರೆ ಉಚ್ಚಾರಣೆ ಸುಲಭ ಆಗ್ಬೋದು. ಉದಾಹರಣೆ ಇದೆಯಾ? ಇವೆ. ಈಗ ಹಳಗನ್ನಡದ ಅಲರ್ ಅಂತ ಒಂದು ರೂಪ, ಅಂದ್ರೆ ಹೂವು. ಆಯ್ತು. ಅದು ಮುಂದೆ ಅರಲ್ ಅಥವಾ ಅರಳು ಅಂತ ಬದಲಾಗಿರೋದನ್ನ ನೋಡ್ಬೋದು. ಲ ಮತ್ತು ರ ಜಾಗ ಬದಲಿಸಿವೆ. ಓಹೋ, ಅಲರ್ನಿಂದ ಅರಳು. ಹೌದು. ಇನ್ನೊಂದು ಉದಾಹರಣೆ, ಅಸಗ ಅಂತ ಇದ್ದಿದ್ದು ಅಗಸ ಅಂತಾಗಿದೆ. ಅಗಸ. ಓಕೆ, ಹೀಗೆ ಭಾಷೆ ತನಗೆ ತಾನೇ ಸುಲಭ ಮಾಡ್ಕೊಡುತ್ತೆ, ಕೆಲವೊಮ್ಮೆ ಅಕ್ಷರಗಳನ್ನ ಆಚೆ ಈಚೆ ಮಾಡಿ. ವಾವ್, ಅಕ್ಷರ ಪಲ್ಲಟ. ಇದು ನಿಜಕ್ಕೂ ಗಮನ ಸೆಳೆಯುವ ವಿಷಯ. ಭಾಷೆ ಹೇಗೆ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್. ಸರಿ, ಇನ್ನು ಕೊನೆಯದಾಗಿ ಸಂಯುಕ್ತಾಕ್ಷರಗಳು, ಅದರ ಬಗ್ಗೆ ಏನಾದ್ರೂ ಬದಲಾವಣೆಗಳಿವೆಯಾ? ಹೊಸಗನ್ನಡದಲ್ಲಿ ಅವು ಸ್ವಲ್ಪ ಸರಳ ಆದ ಹಾಗೆ ಕಾಣುತ್ತೆ. ನಿಮ್ಮ ಗಮನ ಸರಿ ಇದೆ. ಅದೋ ಹೊಸಗನ್ನಡದ ಇನ್ನೊಂದು ಮುಖ್ಯ ಲಕ್ಷಣ, ಸಂಯುಕ್ತಾಕ್ಷರ ಸರಳೀಕರಣ ಅಂತ ಹೇಳ್ಬೋದು. ಸರಳೀಕರಣ ಅಂದ್ರೆ ಪದದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಒತ್ತಕ್ಷರ ಬರುತ್ತಲ್ಲ, ಅದರಲ್ಲಿರೋ ಎರಡನೇ ವ್ಯಂಜನ ಲೋಪವಾಗಿ ಆ ಅಕ್ಷರ ಸಿಂಪಲ್ ಆಗೋದು. ಉದಾಹರಣೆಗೆ ನಾಂಚು ಅಂತ ಒಂದು ಪದ ಇತ್ತು ಮೊದಲು, ಅದರಲ್ಲಿ ಪ್ಲಸ್ ಛ ಒತ್ತಕ್ಷರ ಇದೆ. ಹೌದು. ಅದು ಹೊಸಗನ್ನಡದಲ್ಲಿ ನ ಹೋಗಿ ಬರೀ ನಾಚು ಅಂತ ಸರಳ ರೂಪ ಆಯ್ತು. ಓ, ನಾಂಚು ಇಂದ ನಾಚು. ಹಾಗೇನೆ ಸೋಲ್ತು ಅನ್ನೋದು ಸೋತು ಅಂತ ಆಯ್ತು, ಅಲ್ಲಿ ಲ ಹೋಯ್ತು. ಸರಿ. ಇನ್ನೊಂದು ತೋರ್ಚು ಅಂತ ಇದ್ದಿದ್ದು ತೋಚು ಅಂತ ಆಯ್ತು, ರ ಹೋಯ್ತು. ಹೌದು, ತೋರ್ಚು ಇಂದ ತೋಚು. ಇದು ಬಹುಶಃ ಮಾತಾಡುವಾಗ ಶ್ರಮ ಕಡಿಮೆ ಮಾಡ್ಕೊಳ್ಳೋಕೆ ಆದ ಬದಲಾವಣೆ ಇರಬಹುದು. ಹೌದು, ಖಂಡಿತ. ನಾಚು, ಸೋತು, ತೋಚು ಇವುಗಳ ಮೂಲ ರೂಪಗಳು ಬೇರೆ ಇದ್ದವು ಅನ್ನೋದು ಇಂಟ್ರೆಸ್ಟಿಂಗ್. ಹಾಗಾದ್ರೆ ನಾವು ಇವತ್ತು ಚರ್ಚೆ ಮಾಡಿದ ಈ ಎಲ್ಲ ಪಾಯಿಂಟ್ಸ್ ಅಂದ್ರೆ ಳ ಆಗೋದು, ಆಮೇಲೆ ನ ಆಗೋದು, ಹೌದು, ಸ್ವರ ವ್ಯಂಜನ ಸೇರಿ ಅಹುದು ಹೌದು ಆಗೋದು, ಅಲರ್ ಅರಳು ತರಹ ಅಕ್ಷರ ಪಲ್ಲಟ ಆಗೋದು, ಮತ್ತೆ ನಾಂಚು ನಾಚು ತರಹ ಸಂಯುಕ್ತಾಕ್ಷರ ಸರಳೀಕರಣ. ಹೌದು, ಇವೆಲ್ಲ ಸೇರಿ ಹೊಸಗನ್ನಡದ ಧ್ವನಿ ವ್ಯವಸ್ಥೆಯ ಮುಖ್ಯ ಲಕ್ಷಣಗಳು.